ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಫೈನ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಫಿಸಿಕ್ಸ್ ಫಾರ್ ಫೌಂಡೇಶನ್ ಕ್ಲಾಸಸ್. ನಾನು ನಿಮ್ಮ ರಘುನಾಥ್. Today I am very happy to inform you that we are coming up with one more series, that is Expert PYQ series for grade 10th. ಇವಾಗ ನಾವು ಇನ್ನೊಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಸ್ ದ ನೇಮ್ ಇಂಡಿಕೇಟ್ಸ್ ಹಿಯರ್, ಎಕ್ಸ್ಪರ್ಟ್ PYQ ಸೀರೀಸ್ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಸೀರೀಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವೇನಾದ್ರೂ ಒಂದು ಚಾಪ್ಟರ್ ಅನ್ನ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ರಿವಿಷನ್ ಮಾಡಬೇಕು ಅಂತ ಹೇಳಿದ್ರೆ ಲಾಸ್ಟ್ 5 ಇಯರ್ ಕ್ವೆಶ್ಚನ್ ಪೇಪರ್ನ ರಿವೈಸ್ ಮಾಡ್ತೀವಿ, ಹೌದಲ್ವಾ? ಆ ಎಲ್ಲ ಕ್ವಶನ್ ಪೇಪರ್ಗಳನ್ನ ತೆಗೆದುಕೊಂಡು ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬರೆಯೋ ತೊಂದರೆ ನಿಮ್ಗಿಲ್ಲ ಇವಾಗ. ಯಾಕೆಂತ ಹೇಳಿದ್ರೆ ಆ ಎಲ್ಲ ಚಾಪ್ಟರ್ಗಳದ್ದು ಪ್ರೀವಿಯಸ್ ಇಯರ್ಸ್ 2016, 17, 18 to 21 ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ರು ಅದನ್ನೆಲ್ಲ ನಾವು ಈ ಸೀರೀಸಲ್ಲಿ ಟೀಚ್ ಮಾಡ್ತೀವಿ, ಓಕೆನಾ? ಸೊ ವಾಟ್ ಈಸ್ ದಟ್ ಸೀರೀಸ್ ನೇಮ್? ಎಕ್ಸ್ಪರ್ಟ್ PYQ series. That's starting from today. Yes, let's start. What are the important questions they have asked from the chapter life processes? ನಾನು ಅವಾಗಲೇ ಹೇಳಿದಾಗೆ ಚಾಪ್ಟರ್ ವೈಸ್ ಹೋಗೋಣ. ಈ ಚಾಪ್ಟರ್ ಇಂದ ಅಂದ್ರೆ 2016 ಇಂದ ಯಾವ್ಯಾವ ಕ್ವಶನ್ಸ್ಗಳನ್ನ ಕೇಳಿದ್ರು, ಅದೇ ತರ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನ ಕೇಳಿದ್ರು ಅಂತ ತಿಳ್ಕೊಳ್ತಾ ಹೋಗೋಣ, ಓಕೆನಾ? ಲೆಟ್ಸ್ ಸ್ಟಾರ್ಟ್. ದ ವೆರಿ ಫಸ್ಟ್ ಕ್ವೆಶ್ಚನ್ ಈಸ್ ಹಿಯರ್ ಫಾರ್ ಯು. ಸೊ ದಟ್ ಮೀನ್ಸ್ ದ ಗೋಲ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ obviously, that is PYQs of the chapter life processes. ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ಗಳು ಯಾವ್ಯಾವ ಇಯರ್ ಅಲ್ಲಿ ಕೇಳಿದ್ರು ಅದನ್ನೆಲ್ಲ ಮೆನ್ಷನ್ ಮಾಡಿ ಅದನ್ನ ತಿಳ್ಕೊಳ್ಳೋಣ, ಓಕೆನಾ? ಸೊ ದ ಚಾಪ್ಟರ್ ಈಸ್ ಹಿಯರ್. ಐ ಮೀನ್ ದ ಕ್ವೆಶ್ಚನ್, state two functions of bile juice. Okay, this question was asked in 2016. Okay, and that was repeated as well so many times in different school level examination. But let's discuss related questions kallu kuda ನಾವು ತಿಳ್ಕೊಬೇಕು, ಓಕೆನಾ? So in 2016 they have asked state two functions of bile juice. That's the very first question. Differentiate between the functions of enzymes pepsin and trypsin. ಓಕೆನಾ? ಈ ಎರಡು ಕ್ವಶನ್ಸ್ ಗಳಿಗೆ ಆನ್ಸರ್ ನೋಡೋಣ ಇವಾಗ. Okay, bile juice. You all know that this juice is produced from a structure called liver. ಇದು ಲಿವರ್ ಇಂದ ಸೆಕ್ರೀಟ್ ಆಗುತ್ತೆ, ಹೌದಲ್ವಾ? ಅಂದ್ರೆ ಕೆಲವು ಜ್ಯೂಸ್ಗಳನ್ನ ಕೇಳಿರ್ತೀರಾ ನೀವು. ಯಾವ ಜ್ಯೂಸ್ ಕೇಳಿರ್ತೀರಾ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಜ್ಯೂಸ್ ಯು ಆರ್ ಗೆಟಿಂಗ್ ಫ್ರಮ್ ಬೇಕರೀಸ್. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಗ್ಯಾಸ್ಟ್ರಿಕ್ ಜ್ಯೂಸ್, ಬೈಲ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಇಂಟೆಸ್ಟೈನಲ್ ಜ್ಯೂಸ್ ಅಂತ ಕೇಳಿರ್ತೀರಾ. ಲೈಕ್ವೈಸ್ ಬೈಲ್ ಜ್ಯೂಸ್ ಅಂತ ಹೇಳಿದ್ರೆ ಇಟ್ಸ್ ಎ ಜ್ಯೂಸ್ having number of enzymes and produced from the liver ಇಂದ ಪ್ರೊಡ್ಯೂಸ್ ಆಗುತ್ತೆ, and that is stored in gall bladder. ನೋಡಿ ಅಲ್ಲಿ ನಾವು ತಿಳ್ಕೊಳ್ತಾ ಇರೋದು ಬೈಲ್ ಜ್ಯೂಸ್ ಬಗ್ಗೆ, ಆದರೆ ಅದರಲ್ಲಿ ಎಷ್ಟು ಕ್ವಶನ್ಸ್ಗಳ ರೈಸ್ ಆಗ್ತಾ ಇದೆ. ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗೋದು ಲಿವರ್ ಅಲ್ಲಿ, ಸ್ಟೋರ್ ಆಗೋದು ಗಾಲ್ ಬ್ಲಾಡರ್ ಅಲ್ಲಿ, ಮತ್ತೆ ಅದು ರೀಚ್ ಆಗೋದು ಎಲ್ಲಿಗೆ ಅಂತ ಹೇಳಿದ್ರೆ ಡಿಯೋಡಿನಮ್ ಪಾರ್ಟ್ಗೆ. ದೇರ್ ಇಸ್ ಅ ಕಾಮನ್ ಡಕ್ಟ್, ರೈಟ್? ಕಾಮನ್ ಬೈಲ್ ಡಕ್ಟ್ ಅಂತ ಹೇಳ್ತೀವಿ. ಹೆಪಾಟಿಕೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಮುಖಾಂತರ ಅದು ಡಿಯೋಡಿನಮ್ ಅನ್ನ ರೀಚ್ ಆಗುತ್ತೆ. ಈಗ ಬೈಲ್ ಜ್ಯೂಸ್ ಅಲ್ಲಿ ಏನಿರುತ್ತೆ, ಹಾಗಿದ್ರೆ ಅದು ಯಾವ ತರ ಫಂಕ್ಷನ್ ಮಾಡುತ್ತೆ? ಸೊ ಲೆಟ್ಸ್ ಡಿಸ್ಕಸ್. ಯು ಆಲ್ ನೋ ದಟ್ ಬೈಲ್ ಜ್ಯೂಸ್ ಇಸ್ ವೆರಿ ಎಸೆನ್ಷಿಯಲ್ ಟು ಡೈಜೆಸ್ಟ್ ದ ಫ್ಯಾಟ್. ಇದು ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡುತ್ತೆ, ಅಂದ್ರೆ ಅದನ್ನೇನಂತ ಹೇಳ್ತೀವಿ? ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಬೈಲ್ ಜ್ಯೂಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್. ಓಕೆ, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್. ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತ ಹೇಳಿದ್ರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ರೇಕಿಂಗ್ ಡೌನ್ ಆಫ್ ಲಾರ್ಜರ್ ಗ್ಲಾಬ್ಯೂಲ್ಸ್ ಆಫ್ ಫ್ಯಾಟ್ ಇನ್ ಟು ಸ್ಮಾಲರ್ ಗ್ಲಾಬ್ಯೂಲ್ಸ್. ಇದು ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಒನ್ ಫಂಕ್ಷನ್. ಅಂಡ್ ಸೆಕೆಂಡ್ ಒನ್ ಬಂತು ಅಂತ ಹೇಳಿದ್ರೆ, yes, it is very essential to absorb or digest the fat soluble vitamins. We all know that fat soluble vitamins, ಕೆಲವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳು ನಮಗೆ ಗೊತ್ತಿರಬೇಕು, ಓಕೆನಾ? ಗೊತ್ತಿದೆಯಾ? ಗೊತ್ತಿದ್ರೆ ಹಾಗೆ ನೆನ್ಸ್ಕೊಳ್ಳಿ ಯಾವ್ಯಾವುದು ಅಂತ. ವಿಟಮಿನ್ಸ್ ಅಲ್ಲಿ 2 ತರ ಇರುತ್ತೆ, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂಡ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಸೊ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಆರ್ ಆಫ್ 4 A, D, E, K ಅಂತ ಹೇಳ್ತೀವಿ. ಲೈಕ್ ವೈಸ್ B and C ವಿಟಮಿನ್ಸ್ ಆರ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ಸೊ ಅದಕ್ಕೆ ರೆಸ್ಪಾನ್ಸಿಬಲ್ ಆಗೋದು ಯಾವುದು? ಬೈಲ್ ಜ್ಯೂಸ್. ಸೊ ಈ ಎರಡು ಇಂಪಾರ್ಟೆಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಜೊತೆಗೇನಪ್ಪ ಅಂತ ಹೇಳಿದ್ರೆ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ದ ಫುಡ್ ಇನ್ ಬೇಸಿಕ್ ಮೀಡಿಯಂ. ಈಗ ಅಲ್ಲಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಟ್ರಿಪ್ಸಿನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ, ಅವೆರಡಕ್ಕೂ ಡಿಫ್ರೆನ್ಸ್ ಏನಿರುತ್ತೆ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಓಕೆನಾ? ಸೊ ಇಟ್ ಪ್ರೊವೈಡ್ಸ್ ದ ಬೇಸಿಕ್ ಮೀಡಿಯಂ ಆಸ್ ವೆಲ್. ಅದು ಬೇಸಿಕ್ ಮೀಡಿಯಂ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬೈಲ್ ಜ್ಯೂಸ್? It is responsible for the digestion of fat. It is also called emulsification of fat.
that digest the larger globules of fat into smaller globules. Digest ಮಾಡ್ತಾ ಇದೆ. And responsible for the absorption of fat soluble vitamins. They are A, D, E and K. ಈ 4 ವಿಟಮಿನ್ಸ್ಗಳ ಅಬ್ಸಾರ್ಪ್ಷನ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. And also responsible for the excretion of bilirubin pigment. ಅಂದ್ರೆ ಲಿವರ್ ಇಂದಾನೇ ಬೈಲಿರುಬಿನ್ ಪಿಗ್ಮೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಅದು ಅಲ್ಲೇನೆ ಏನಾಗಬೇಕು, ಡೆಸ್ಟ್ರಾಯ್ ಆಗಬೇಕು, ಡೈಜೆಸ್ಟ್ ಆಗಬೇಕು. ಬಟ್ ಇಫ್ ಇಟ್ ಈಸ್ ನಾಟ್ ಗೆಟ್ ಡೈಜೆಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ದಟ್ ಎಲ್ಲೋ ಪಿಗ್ಮೆಂಟ್ ಇನ್ಕ್ರೀಸಸ್ ಇನ್ ಅವರ್ ಬ್ಲಡ್ ಸ್ಟ್ರೀಮ್, ಬ್ಲಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಅಂಡ್ ಫೈನಲಿ ದಟ್ ಲೀಡ್ಸ್ ಟು ಜಾಂಡಿಸ್ ಅನ್ನೋ ಕಂಡೀಷನ್ಗೆ ಅದು ಕಾರಣ ಆಗುತ್ತೆ. ಸೊ ಅದನ್ನ ಎಕ್ಸ್ಕ್ರೀಷನ್ ಮಾಡೋದು ಯಾವುದು, ಎಕ್ಸ್ಕ್ರೀಟ್ ಮಾಡೋದು ಕೂಡ ಬೈಲ್ ಜ್ಯೂಸೆ. ನಾವು ಲುಕ್ ಅಟ್ ದ ಸೆಕೆಂಡ್ ಕ್ವಶನ್. ಸಬ್ ಕ್ವಶನ್ ಇದೆ, 2 ಕ್ವಶನ್ಗಳನ್ನ ಕೇಳಿದ್ದಾರೆ. ಅವಾಗ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಫಂಕ್ಷನ್ಸ್ ಆಫ್ ಎನ್ಸೈಮ್ಸ್ ಪೆಪ್ಸಿನ್ ಅಂಡ್ ಟ್ರಿಪ್ಸಿನ್. ಪೆಪ್ಸಿನ್ ಮತ್ತೆ ಟ್ರಿಪ್ಸಿನ್ಗಳ ಮಧ್ಯೆ ಏನು ಡಿಫರೆನ್ಸ್ ಇದೆ? ಫಸ್ಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಅವೆರಡು ಡಿಫರೆನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಪೆಪ್ಸಿನ್ ಅಂಡ್ ಟ್ರಿಪ್ಸಿನ್ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡೈಜೆಷನ್ ಆಫ್ ಪ್ರೋಟೀನ್. ಎರಡೂ ಕೂಡ ಪ್ರೋಟೀನ್ ಡೈಜೆಷನ್ ಮಾಡುತ್ತೆ. ಆದರೆ ಒಂದಿದ್ರೆ ಸಾಕಾಗಿತ್ತಲ್ವ, 2 ಯಾಕೆ ಅದು ಪ್ರೊಡ್ಯೂಸ್ ಮಾಡ್ತಾ ಇದೆ? Why one enzyme is being produced in stomach, another one is being produced from the pancreas? Let's understand. Difference ನೋಡೋಣ ಇವಾಗ. It is secreted from the gastric glands of stomach. We know that pepsin is being produced from the gastric glands of stomach. Stomach ಅಲ್ಲಿ secrete ಆಗುತ್ತೆ. When it comes to trypsin, it is secreted from the duct gland that is called pancreas. So ಇದು pancreas ಅಲ್ಲಿ secrete ಆಗುತ್ತೆ. ಓಕೆನಾ? ನೆಕ್ಸ್ಟ್, ಇಟ್ ವರ್ಕ್ಸ್ ಇನ್ ಅನ್ ಅಸಿಡಿಕ್ ಮೀಡಿಯಂ. ಸ್ಟಮಕ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಇಫ್ ಯು ಆರ್ ಕನ್ಸಿಡರಿಂಗ್ ಇಟ್ ಈಸ್ ಅ ಸ್ಟಮಕ್, ಇದನ್ನು ನೀವು ಸ್ಟಮಕ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಗ್ಲ್ಯಾಂಡ್ಸ್ಗಳಿರುತ್ತೆ. ದೀಸ್ ಗ್ಲ್ಯಾಂಡ್ಸ್ ಆರ್ ಬೀಂಗ್ ದೇ ಆರ್ ಪ್ರೊಡ್ಯೂಸಿಂಗ್ ಹೈಡ್ರೋಕ್ಲೋರಿಕ್ ಆಸಿಡ್ ಆಸ್ ವೆಲ್. ಅಂದರೆ ಅಲ್ಲಿ ಅಸಿಡಿಕ್ ಮೀಡಿಯಂ ಇರುತ್ತೆ. ಆ ಅಸಿಡಿಕ್ ಮೀಡಿಯಂ ಅಲ್ಲಿ ಫುಡ್ ಅನ್ನ ಡೈಜೆಸ್ಟ್ ಮಾಡೋದು, ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಪೆಪ್ಸಿನ್. ಸೊ ಇಟ್ ವರ್ಕ್ಸ್ ಇನ್ ಅನ್ ಅಸಿಡಿಕ್ ಮೀಡಿಯಂ. But when it comes to trypsin, it works in a basic medium. ಯಾಕೆಂದ್ರೆ ಇಲ್ಲಿ ಬೇಸಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇಟ್ ಆಕ್ಟ್ಸ್ ಆನ್ ಪ್ರೋಟೀನ್ ಅಂಡ್ ಕನ್ವರ್ಟ್ ದೆಮ್ ಇನ್ ಟು ಪೆಪ್ಟೋನ್ಸ್. ಇದು ಪ್ರೋಟೀನ್ ಅನ್ನ ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಇದು ಪೆಪ್ಟೋನ್ಸ್ ಅನ್ನ ಪಾಲಿಪೆಪ್ಟೈಡ್ಸ್ ಗಳಾಗಿ ಕನ್ವರ್ಟ್ ಮಾಡುತ್ತೆ. ಸೊ ನಂತರ ಫೈನಲಿ ಆಗಿ ಏನಾಗುತ್ತೆ, ಅದು ದಟ್ ಈಸ್ ಫೈನಲಿ ಕನ್ವರ್ಟೆಡ್ ಇನ್ ಟು ಅಮೈನೋ ಆಸಿಡ್ಸ್. ಓಕೆ, so the second question I'm talking about, differentiate between pepsin and trypsin. These are the 2 enzymes responsible for the digestion of protein. One is being produced from the stomach and another one is being produced from the duct gland called pancreas. So one pepsin that works in acidic medium and trypsin that works in basic medium. And finally here the pepsin responsible for converting the protein into peptones, and here it is converting the peptone into polypeptides. Okay. Now when it comes to the second question in 2016, they have asked, write 3 points of difference between photosynthesis and respiration. Photosynthesis ಮತ್ತೆ respiration ಎರಡಕ್ಕೂ ಏನು ಡಿಫರೆನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಇದನ್ನ. ಫಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಫೋಟೋಸಿಂಥೆಸಿಸ್. ನೀವು ಡಿಫರೆನ್ಸ್ ಬರಿಬೇಕು ಅಂತ ಹೇಳಿದ್ರೆ ನಿಮಗೆ ಅದರದ್ದು ಡೆಫಿನೇಷನ್ ಗೊತ್ತಿರಬೇಕು, ಹೌದಲ್ವಾ? ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಫೋಟೋಸಿಂಥೆಸಿಸ್? ಇಟ್ಸ್ ಅ ಪ್ರಾಸೆಸ್ ದಟ್ ಅಕರ್ಸ್ ಇನ್ ಪ್ಲಾಂಟ್ಸ್ ವೇರ್ ಪ್ಲಾಂಟ್ಸ್ ಪ್ರಿಪೇರ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಬೈ ಯೂಸಿಂಗ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ರಾ ಮೆಟೀರಿಯಲ್ಸ್. ಇದು ಪ್ಲಾಂಟ್ಸ್ ಅಲ್ಲಿ ಆಗೋದು. ರೆಸ್ಪಿರೇಷನ್ ಆಲ್ಸೋ ಅಕರ್ಸ್ ಇನ್ ಪ್ಲಾಂಟ್ಸ್ ಅಲ್ಲೂ ಆಗುತ್ತೆ, ಅನಿಮಲ್ಸ್ ಅಲ್ಲೂ ಆಗುತ್ತೆ. ಸೊ ಇದರಲ್ಲಿ ಬೇಕಾದಷ್ಟು ಥರ ಟೈಪ್ಸ್ಗಳನ್ನ, ಮೋಡ್ಸ್ಗಳನ್ನ ನಾವು ನೋಡಿರ್ತೀವಿ. ಸೊ ವೇರ್ ಇಟ್ ಈಸ್ ಯುಟಿಲೈಸಿಂಗ್ ದ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ರಿಲೀಸ್ ದ ಎನರ್ಜಿ, ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಈಗ ನೋಡೋಣ ಡಿಫರೆನ್ಸ್ಗಳೇನಿರುತ್ತೆ ಅಂತ ಹೇಳ್ಬಿಟ್ಟು. ಫೋಟೋಸಿಂಥೆಸಿಸ್ that takes place only in phototrophs, or you can say autotrophs. Okay, ಏನು autotrophs ಅಂತ ಹೇಳಿದ್ರೆ, autotrophs are the producers, plants which can prepare their own food. So ಇದು autotrophs ಗಳಲ್ಲಿ ಮಾತ್ರ ಆಗುತ್ತೆ. So when it comes to, this is also a one first point. So respiration occurs in all living organisms. living organisms. Okay na? Next,
You know that photosynthesis that occurs in autotrophs or plants. ಯಾಕೆ ಪ್ಲಾಂಟ್ಸ್ ಗಳಲ್ಲಿ ಆಗುತ್ತೆ? Because plants have a specialized organelle that is called chloroplast. So that you can say photosynthesis occurs in chloroplasts. ಇದು chloroplasts ಗಳಲ್ಲಿ ಆಗುತ್ತೆ. Okay, likewise when it comes to respiration takes place in mitochondria. We know that mitochondria is powerhouse of the cell where the energy is being produced in the form of ATP. ಅದು ATP ಯ ರೂಪದಲ್ಲಿ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ it occurs in mitochondria. Okay, and we need to talk about the raw materials which are used in this process. ಯಾವ್ಯಾವ raw materials ಗಳು ಯೂಸ್ ಆಗುತ್ತೆ ಅಂತ ನೋಡೋಣ. ಇವಾಗ ಫೋಟೋಸಿಂಥೆಸಿಸ್ ಅಲ್ಲಿ ಯಾವ್ಯಾವ raw materials ಇರುತ್ತೆ? Just remember that equation you have written. ಯಾವ್ಯಾವ್ದು ಈಕ್ವೇಶನ್ ಬರ್ದಿರ್ತೀವಿ ಅಂತ ಗೊತ್ತಿದೆಯಲ್ಲ? Photosynthesis require sunlight and chlorophyll that we are writing above and below the arrow mark. But in the left side of the equation we have written water and carbon dioxide, right? So water and carbon dioxide are the raw materials. Okay, and when it comes to ರೆಸ್ಪಿರೇಷನ್ ಆಗುವಾಗ ಯಾವ್ಯಾವುದು ಬೇಕಾಗುತ್ತೆ ರೆಸ್ಪಿರೇಷನ್ಗೆ? ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಬೇಕಾಗುವ ಕಚ್ಚಾ ವಸ್ತುಗಳು ಅಂತ ಹೇಳ್ತೀವಿ. ಯಾವ್ದಿರ್ಬೋದು? ಎಸ್, ದಟ್ಸ್ ಕಾಲ್ಡ್ ಗ್ಲೂಕೋಸ್. ಅಲ್ಲಿ ಗ್ಲೂಕೋಸ್ ಆಕ್ಸಿಡೈಸ್ ಆಗಬೇಕು. ಅದು ಆಕ್ಸಿಡೈಸ್ ಆಗಬೇಕು ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಪ್ರಾಡಕ್ಟ್ಸ್, ಇವಾಗ ನಾವು ರಾ ಮೆಟೀರಿಯಲ್ಸನ್ನು ತಿಳ್ಕೊಂಡಾದ್ಮೇಲೆ ಪ್ರಾಡಕ್ಟ್ಸ್ಗಳ ಬಗ್ಗೆನೂ ತಿಳ್ಕೊಬೇಕು. ಯಾವ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ? In case of photosynthesis, products are you can say byproducts. Glucose, ಇಲ್ಲಿ C6H12O6, ಅದರ ಜೊತೆಗೆ ವಾಟರ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. These are the products, end product and byproducts of the photosynthesis. And when it comes to the respiration ಅಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? You know that water is being produced, carbon dioxide is being produced, and also energy is being produced. ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್. ದೆರ್ ಆರ್ ಮೆನಿ. ಆದರೆ ನಾವು ಇವಾಗ ಜಸ್ಟ್ ಇದನ್ನು ಕಾಮನ್ ಆಗಿ 2 to 3 ಮಾರ್ಕ್ಸ್ಗೆ ಕೇಳ್ತಾರೆ. ಹಾಗಾಗಿ ನಾವು 3 to 4 ಪಾಯಿಂಟ್ಸ್ ಬರೆದ್ರೆ ಸಾಕು. ಜಸ್ಟ್ ಅಬ್ಸರ್ವ್ ಯುವರ್ photosynthesis that occurs in plants or autotrophs. Okay, and respiration that occurs in all living organisms including plants. Okay, next photosynthesis that occurs in chloroplast. ಅದು chloroplast ಒಳಭಾಗದಲ್ಲಿ ಆಗುತ್ತೆ. And respiration takes place inside the mitochondria. That's the powerhouse of the cell. And chloroplasts are called kitchen of the plant body. Leaves ಗಳಿಗೂ ಕೂಡ ಹೇಳ್ತೀವಿ. And also we can say chloroplasts are the kitchen of the plant body. Next, water and carbon dioxide are the raw materials for photosynthesis. For respiration, glucose and oxygens are very important. ಕೆಲವು ಆರ್ಗ್ಯಾನಿಸಮ್ಸ್ಗಳು ಆಕ್ಸಿಜನ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಅದು ಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಕೆಲವು ಆರ್ಗ್ಯಾನಿಸಮ್ಸ್ಗಳು ಆಕ್ಸಿಜನ್ ಯುಟಿಲೈಸ್ ಮಾಡ್ಕೊಳ್ಳಲ್ಲ, ದಟ್ ಬಿಕಮ್ಸ್ ಅನಏರೋಬಿಕ್ ರೆಸ್ಪಿರೇಷನ್. ಓಕೆ, ದೆನ್ ಪ್ರಾಡಕ್ಟ್ಸ್ ಆರ್ ಡಿಫ್ರೆಂಟ್. ಅವಾಗ ಪ್ರಾಡಕ್ಟ್ ಡಿಫ್ರೆಂಟ್ ಆಗುತ್ತೆ. ಬಟ್ ಫೋಟೋಸಿಂಥೆಸಿಸ್ ಅಲ್ಲಿ ಟಿಪಿಕಲ್ ಪ್ರಾಡಕ್ಟ್ಸ್ ಯಾವ್ದಿರುತ್ತೆ? ಎಂಡ್ ಪ್ರಾಡಕ್ಟ್ ಅಂಡ್ ಬೈ ಪ್ರಾಡಕ್ಟ್, ಗ್ಲೂಕೋಸ್, ವಾಟರ್ ಅಂಡ್ ಆಕ್ಸಿಜನ್. ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ATP. ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಯು ಕ್ಯಾನ್ ಸೇ ಎನರ್ಜಿ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಲ್ಯಾಕ್ಟಿಕ್ ಆಸಿಡ್ ಮತ್ತು ಈಥೈಲ್ ಆಲ್ಕೋಹಾಲ್ ಯಾವಾಗ ಅನಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗೋದು. ಸೊ ದೀಸ್ ಆರ್ ದ ಮೇಜರ್ ಡಿಫರೆನ್ಸಸ್ ಬಿಟ್ವೀನ್ ರೆಸ್ಪಿರೇಷನ್ ಅಂಡ್ ಫೋಟೋಸಿಂಥೆಸಿಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಮೆನ್ಷನ್ ಎನಿ ಒನ್ ಪಾಯಿಂಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಪೆಪ್ಸಿನ್ ಅಂಡ್ ಟ್ರಿಪ್ಸಿನ್. ಸರ್, ಯಾಕೆ ಮತ್ತೆ ರಿಪೀಟ್ ಆಯಿತು? ಅದಕ್ಕೆ ಹೇಳಿದ್ದು ಇಟ್ ವಾಸ್ ರಿಪೀಟೆಡ್ ಇನ್ 2016 ಆಸ್ ವೆಲ್. ದೆನ್ ಯು ಕಮ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಕ್ವಶನ್. ಈ ಕ್ವಶನ್ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಿಮಗೆ ಒಂದು ಮೆಥಡ್ ಗೊತ್ತಿರಲಿ. ಜಸ್ಟ್ ಲಿಸ್ಟ್ ಔಟ್ ಆಲ್ ದ ಎನ್ಸೈಮ್ಸ್ ದಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡ್ತಕ್ಕಂಥ ಎಲ್ಲ ಎನ್ಸೈಮ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿ. ಫ್ರಮ್ ದ ಬಿಗಿನಿಂಗ್ ಆಫ್ ಸಲೈವರಿ ಅಮೈಲೇಸ್ ಟಿಲ್ ದ ಎಂಡ್ ಆಫ್ ದ ಇಂಟೆಸ್ಟೈನಲ್ ಎನ್ಸೈಮ್ಸ್. ಅದು ಇಂಟೆಸ್ಟೈನಲ್ ಟ್ರಿಪ್ಸಿನ್ ಆಗಿರ್ಬೋದು, ಲಿಪೇಸ್ ಆಗಿರ್ಬೋದು, ಅಲ್ಲಿ ತನಕ ಲಿಸ್ಟ್ ಮಾಡಿ ಆ ಎಲ್ಲ ಎನ್ಸೈಮ್ಸ್ಗಳ ಮುಂದೆ ಅದರ ಫಂಕ್ಷನ್ ಬರ್ಕೊಂಬಿಡಿ. ಓಕೆ, ನಾವು ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಬೇಕು ನೀವು. ಸೊ ಹಾಗಾಗಿ ಇದು ರಿಪೀಟ್ ಆಗಿದೆ, ನಿಮಗೆ ಗೊತ್ತಿರಲಿ ಅಂತ ನಾನು ಮತ್ತೆ ಆ ಕ್ವಶನ್ನ ಪೇಸ್ಟ್ ಮಾಡಿದ್ದೀನಿ. ಡಿಫರೆನ್ಸ್ ಬಿಟ್ವೀನ್ ದ ಫಂಕ್ಷನ್ಸ್ ಆಫ್ ಪೆಪ್ಸಿನ್ ಆ್ಯಂಡ್ ಆಲ್ಸೋ ಟ್ರಿಪ್ಸಿನ್. ದೇ ಹ್ಯಾವ್ ಆಸ್ಕ್ಡ್
ಎನಿ 1 ಪಾಯಿಂಟ್ ಆಫ್ ಡಿಫರೆನ್ಸ್ ಅಂತ ಕೇಳಿದ್ದಾರೆ. ವಿ ಹ್ಯಾವ್ ಗಿವನ್ 3, ಹಾಗಾಗಿ ಇದನ್ನ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ದಿಸ್ ಇಸ್ ಅ 2 mark ಕ್ವಶನ್ ದೇ ಗೋನಾ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟ್, ಅಬ್ಸರ್ವ್ ದಿಸ್ ಕ್ವಶನ್ ಕೇರ್ಫುಲಿ ಆ್ಯಂಡ್ ಟ್ರೈ ಟು ಆನ್ಸರ್. ಆನ್ಸರ್ ಇಲ್ಲೇ ಕೊಟ್ಟಿದ್ದೀನಿ. ಸೊ ನಿಮಗೆ ಒಂದು ನೆನಪಿರಲಿ, ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಫ್ಟರ್ ಎವ್ರಿ ಟಾಪಿಕ್ ದೇ ಹ್ಯಾವ್ ಗಿವನ್ ಫ್ಯೂ ಕ್ವಶನ್ಸ್, ಕೆಲವು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಬಾಕ್ಸ್ಗಳಲ್ಲಿ ಆಕ್ಟಿವಿಟಿ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಅದು ಇಲ್ಲಿದೆ ಇವಾಗ. ಎ ಸ್ಟೂಡೆಂಟ್ ಕಂಡಕ್ಟೆಡ್ ಎನ್ ಎಕ್ಸ್ಪೆರಿಮೆಂಟ್ ಟು ಶೋ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅನ್ನೋದನ್ನ ನಾವು ಶೋ ಮಾಡಬೇಕು, ಪ್ರೂಫ್ ತೋರಿಸ್ಬೇಕಲ್ವಾ. ಸೊ ಆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಲಿಸ್ಟ್ 2 ಪ್ರಿಕಾಷನ್ಸ್ ದಟ್ ಹಿ ಆರ್ ಶಿ ಮಸ್ಟ್ ಟೇಕ್ ಫಾರ್ ಒಬ್ಟೈನಿಂಗ್ ಕರೆಕ್ಟ್ ಅಬ್ಸರ್ವೇಷನ್ಸ್. ಆ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಬರಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಟೇಕ್ ಸಮ್ ಪ್ರಿಕಾಷನ್ಸ್, ರೈಟ್? ಆ ಪ್ರಿಕಾಷನ್ಸ್ಗಳು ಯಾವುದು ಅಂತ ಬರೀಬೇಕು ನಾವು. ಓಕೆ, ಸೊ ಹಿಯರ್ ದೇರ್ ಆರ್, ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್ ಆಸ್ ವೆಲ್ and you can observe following or the precautions student take in the experiment. First one, the apparatus should be airtight, especially conical flask. ಅಂದರೆ ಯಾವುದೋ ಒಂದು ಫ್ಲಾಸ್ಕ್ ಅನ್ನು ತೆಗೆದುಕೊಂಡಿರ್ತೀವಿ, ಆ ಕೊನಿಕಲ್ ಫ್ಲಾಸ್ಕ್ದು ಏನಾಗಿರಬೇಕು, ರಬ್ಬರ್ ಕಾಕ್ ಅಥವಾ ಟ್ಯೂಬ್ಸ್ಗಳೇನಿರುತ್ತೆ ಕರೆಕ್ಟಾಗಿ ಏರ್ ಟೈಟ್ ಆಗಿರಬೇಕು. ಓಕೆನಾ? ಸೊ ನೆಕ್ಸ್ಟ್, ಅದೇ ಥರ ಫ್ರೆಶ್ಲಿ ಪ್ರಿಪೇರ್ಡ್ KOH ಶುಡ್ ಬಿ ಯೂಸ್ಡ್. ಹಿಯರ್ ವಿ ಆರ್ ಯೂಸಿಂಗ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಅದು ಕೂಡ ಫ್ರೆಶ್ಲಿ ಪ್ರಿಪೇರ್ಡೇ ಆಗಿರಬೇಕು. ಲೈಕ್ವೈಸ್, ಪುಟ್ ದ ಶಾರ್ಟರ್ ಎಂಡ್ ಆಫ್ ದ ಗ್ಲಾಸ್ ಇನ್ ಅ ವೇ ಇಟ್ ಅವಾಯ್ಡ್ಸ್ ಟಚಿಂಗ್ ದ ಸೀಡ್ಸ್. ಅಂದರೆ ಅದಕ್ಕೆ ಯಾವ ಥರ ಅಪ್ರೋಪ್ರಿಯೇಟ್ ಆಗಿ ಅಪ್ಯಾರೇಟಸ್ ಇರಬೇಕು, ಅದೇ ಥರ ನಾವು ಅದನ್ನು ನೀಟಾಗಿ ಸೆಟ್ ಮಾಡಬೇಕು. ಸೊ ದಿಸ್ ಇಸ್ ದ ಪ್ರಿಕಾಷನ್ಸ್ ವಿ ಹ್ಯಾವ್ ಟು ಟೇಕ್ ಬಿಫೋರ್ ಕಂಡಕ್ಟಿಂಗ್ ಎನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ದೆನ್ ವಿ ಕ್ಯಾನ್ ಗೆಟ್ ಅ ಎಕ್ಸಾಕ್ಟ್ ರಿಸಲ್ಟ್. ಆಮೇಲೆ ನಮಗೇನಾಗುತ್ತೆ, ಎಕ್ಸಾಕ್ಟ್ ರಿಸಲ್ಟ್ ಸಿಗುತ್ತೆ. ದಿಸ್ ಇಸ್ ಅ ವೆರಿ ಸಿಂಪಲ್ ಕ್ವಶನ್ ದಟ್ಸ್ ಡಿಪೆಂಡ್ಸ್ ಆನ್ ದ ಫ್ರೇಮರ್, ಯಾವ ಥರ ಆ ಫ್ರೇಮರ್ ಕ್ವಶನ್ನ ಫ್ರೇಮ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅ ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್, ದೀಸ್ ಆರ್ ಅ ಹ್ಯೂಜ್ ಕ್ವಶನ್ಸ್. 4 to 5 marks ಕ್ವಶನ್ ಇವೆಲ್ಲ 4 to 5 marksಗೆ ಕೇಳ್ತಾರೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ದೇ ಹ್ಯಾವ್ ಡಿವೈಡೆಡ್ ದ ಕ್ವಶನ್ ಇಂಟು ಸಬ್ ಕ್ವಶನ್. ಸಬ್ ಕ್ವಶನ್ಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ತಿಳ್ಕೊಳ್ಳೋಣ ಏನೇನಿದೆ ಅಂತ. ಅದರಲ್ಲಿ ಫಸ್ಟ್ ಒನ್, ಮೆನ್ಷನ್ 2018 ಕೇಳಿರೋದು ಇದು. ಮೆನ್ಷನ್ ಎನಿ 2 ಕಾಂಪೊನೆಂಟ್ಸ್ ಆಫ್ ಬ್ಲಡ್. ಬ್ಲಡ್ಡಲ್ಲಿರೋ 2 ಕಾಂಪೊನೆಂಟ್ಸ್ಗಳು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಜಸ್ಟ್ ರಿಮೆಂಬರ್, ಬ್ಲಡ್ ಇಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಪ್ರೆಸೆಂಟ್ ಇನ್ ಅವರ್ ಬಾಡಿ, ಆಲ್ಸೋ ಕಾಲ್ಡ್ ವ್ಯಾಸ್ಕ್ಯುಲಾರ್ ಟಿಶ್ಯೂ. ಸೊ ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಬ್ಲಡ್ ನಾವು. ಬ್ಲಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಬ್ಲಡ್ ಅಂದ್ರೇನು? ಇಟ್ಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ and also called vascular tissue. Vascular tissue. ಕೆಲವರು ಅನ್ಕೊಂತೀರಾ vascular tissues are present only in plants, they are called xylem and phloem. Any tissue which is responsible for the conduction of material, they are called vascular tissues. ನಮ್ಮ ಬಾಡಿಯಲ್ಲಿ ಬ್ಲಡ್ ವ್ಯಾಸ್ಕ್ಯುಲರ್ ಟಿಶ್ಯೂ ಆಗಿರುತ್ತೆ. ಸೊ ಬ್ಲಡ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿದ್ಮೇಲೆ ಆ ಫ್ಲೂಯಿಡ್ ಅಲ್ಲಿ ಏನಿರುತ್ತೆ? ಎಸ್, ದಟ್ ಫ್ಲೂಯಿಡ್ ಪಾರ್ಟ್ ಈಸ್ ಕಾಲ್ಡ್ ಪ್ಲಾಸ್ಮಾ. ನೌ ಐ ಆಮ್ ಟಾಕಿಂಗ್ ಅಬೌಟ್ ದ ಕಾಂಪೊನೆಂಟ್ಸ್ ಆಫ್ ಬ್ಲಡ್ ಅಲ್ಲಿ ಏನೇನಿರುತ್ತೆ? ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಇರುತ್ತೆ. ದಟ್ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಪ್ಲಾಸ್ಮಾ. ಅಂಡ್ ಆಲ್ಸೋ ಸಮ್ ಆಫ್ ದ ಸೆಲ್ಯುಲರ್ ಕಾಂಪೊನೆಂಟ್ಸ್, ಅದನ್ನ ಫಾರ್ಮಿಂಗ್ ಎಲಿಮೆಂಟ್ಸ್ ಅಂತ ಕೂಡ ಹೇಳ್ತೀವಿ. ದೋಸ್ ಫಾರ್ಮಿಂಗ್ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಬ್ಲಡ್, ಫಾರ್ಮಿಂಗ್ ಎಲಿಮೆಂಟ್ಸ್, ಸೊ ದೇ ಆರ್ ಕಾಲ್ಡ್ ಯಾವ್ಯಾವುದು? ದೇ ಆರ್ RBCs, ರೆಡ್ ಬ್ಲಡ್ ಕಾರ್ಪಸ್ಕಲ್ಸ್, WBCs, white blood corpuscles and platelets. So ಇದನ್ನ ಸೈಂಟಿಫಿಕಲಿ ನಾವು ಎರಿಥ್ರೋಸೈಟ್ಸ್, ಥ್ರೋಂಬೋಸೈಟ್ಸ್ ಅಂಡ್ ಲ್ಯೂಕೋಸೈಟ್ಸ್. ಆಕ್ಚುಲಿ RBCs ಅಂತ ಹೇಳಿದ್ರೆ ಎರಿಥ್ರೋಸೈಟ್ಸ್, WBCs ಅಂತ ಹೇಳಿದ್ರೆ ಲ್ಯೂಕೋಸೈಟ್ಸ್, ಕಲರ್ಲೆಸ್ ಅಂತ ಹೇಳ್ತೀವಿ. ಪ್ಲೇಟ್ಲೆಟ್ಸ್ ಆರ್ ಆಲ್ಸೋ ಕಾಲ್ಡ್ ಥ್ರೋಂಬೋಸೈಟ್ಸ್ ಅಂತ ಹೇಳೋಣ. ಓಕೆ, ಸೊ ದೀಸ್ ಆರ್ ದ 3 ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ಅಲಾಂಗ್ ವಿತ್ ಪ್ಲಾಸ್ಮಾ ಇನ್ ಬ್ಲಡ್. ಬ್ಲಡ್ ಅಲ್ಲಿರೋ ಕಾಂಪೊನೆಂಟ್ಸ್ಗಳಾಯಿತು. ಸೊ ದಿಸ್ ಈಸ್ ಎ. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಸೆಕೆಂಡ್ ಒನ್, trace the movement of oxygenated blood in the body. ನಮ್ಮ ಬಾಡಿಯಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಯಾವ ತರ ಮೂವ್ ಆಗುತ್ತೆ, ವಿ ಹ್ಯಾವ್ ಟು ಟ್ರೇಸ್ ದಟ್. ಟ್ರೇಸ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ರೈಟ್ ದ ಪಾತ್ವೇ ಆಫ್ ದ ಮೂವ್ಮೆಂಟ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಇನ್ ಅವರ್ ಬಾಡಿ. ಹೇಗೆ? ಸೊ ದೇ ಆರ್ ಆಸ್ಕಿಂಗ್ ಅಬೌಟ್ ಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿದ್ರೆ ಸೊ ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಹೇಳ್ತೀವಿ. ಆಕ್ಸಿಜನ್ ರಿಚ್ ಬ್ಲಡ್.
ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳೋಣ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ಕಮಿಂಗ್ ಫ್ರಮ್ ದ ಲಂಗ್ಸ್, ಬಿಕಾಸ್ lungs are the organs responsible for the purifying the blood in the means of removing the carbon dioxide. ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಮೂವ್ ಮಾಡಿ ಆಕ್ಸಿಜನ್ ಅನ್ನ ಏನ್ ಮಾಡುತ್ತೆ, ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಲಂಗ್ಸ್ ಆರ್ ದ ಪ್ಯೂರಿಫೈಯರ್ ಆಫ್ ದ ಬ್ಲಡ್ ಇನ್ ದ ಮೀನ್ಸ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್. ಸೊ ಈಗ ಲಂಗ್ಸ್ ಇಂದ ಎಲ್ಲಿಗೆ ಹೋಗುತ್ತೆ? ದಟ್ ಈಸ್ ಟ್ರಾವೆಲಿಂಗ್ ಟುವರ್ಡ್ಸ್ ದ ಹಾರ್ಟ್ ಕಡೆಗೆ ಹೋಗುತ್ತೆ. ಯಾವ್ದ್ರ ಮುಖಾಂತರ? ಥ್ರೂ ದ ಪಲ್ಮೋನರಿ ವೇನ್ಸ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. So that is entering the left atria ಗೆ ಎಂಟರ್ ಆಗ್ತಾ ಇದೆ. ಯಾವ್ದ್ರ ಮುಖಾಂತರ ಎಂಟರ್ ಆಗುತ್ತೆ ಅಂತ ಹೇಳಿದ್ರೆ ಥ್ರೂ ದ ಪಲ್ಮೋನರಿ ವೇನ್ಸ್. ಪಲ್ಮೋನರಿ ವೇನ್ಸ್ ನ ಮುಖಾಂತರ ಲೆಫ್ಟ್ ಏಟ್ರಿಯಾಗೆ ಹೋಗುತ್ತೆ. ಈಗ ನೆಕ್ಸ್ಟ್ ಲೆಫ್ಟ್ ಏಟ್ರಿಯಿಂದ ಎಲ್ಲಿಗೆ ಹೋಗುತ್ತೆ? ಎಸ್, ದಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಲೆಫ್ಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಥ್ರೂ ವಾಟ್? ಬೈಕುಸ್ಪಿಡ್ ವ್ಯಾಲ್ವ್ ಮುಖಾಂತರ ಹೋಗುತ್ತೆ. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ ಇಂದ ಎಲ್ಲಿಗೆ ಹೋಗುತ್ತೆ? ಲೆಫ್ಟ್ ವೆಂಟ್ರಿಕಲ್ ಕಾಂಟ್ರಾಕ್ಟ್ಸ್ ಆದಾಗ, ಅದು ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ? ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್ ಪ್ರೆಸೆಂಟ್ ಇನ್ ದ ಲೆಫ್ಟ್ ವೆಂಟ್ರಿಕಲ್ ದಟ್ ಮೂವ್ ಟುವರ್ಡ್ಸ್ ಡಿಫರೆಂಟ್ ಪಾರ್ಟ್ ಆಫ್ ದ ಬಾಡಿ ಥ್ರೂ ಅ ಲಾರ್ಜ್ ಆರ್ಟರಿ ದಟ್ ಈಸ್ ಕಾಲ್ಡ್ ಅಯೋರ್ಟಾ. ಅಯೋರ್ಟಾ ಮುಖಾಂತರ ಎಲ್ಲ ಪಾರ್ಟ್ಸ್ಗಳಿಗೆ ಹೋಗುತ್ತೆ. ನೆಕ್ಸ್ಟ್ ಕ್ಯಾಪಿಲರೀಸ್, ಸ್ಮಾಲ್ ಬ್ಲಡ್ ವೆಸಲ್ಸ್ carries the blood to each and every cells of our body. See, this is the pathway. Just remember that what I have written. Oxygenated blood which are coming from the lungs, that is moving towards the heart, that enters the left atria, or you can say left atrium, okay, through the pulmonary veins. Then it is moving towards the left ventricle through the bicuspid valve and moving towards the aorta when it contracts, and finally reaches the cells through the blood capillaries. So this is the pathway. Next, see ನೋಡೋಣ ಇವಾಗ. Write the function of valves present in between atria and ventricles. Atria ಮತ್ತೆ ventricles ಮಧ್ಯೆ ಇರೋ valveಗಳ ಬಗ್ಗೆ ಕೇಳ್ತಾ ಇದ್ದಾರೆ. Functions of valves. Okay, functions ಏನಿರ್ಬೋದು? Both valves which are present in between atria as well as the ventricles. ಎರಡು ತರ ವ್ಯಾಲ್ವ್ಗಳಿರುತ್ತೆ. Those valves are called bicuspid valve, and second one is tricuspid valve. Okay na? So both are responsible for preventing the backward movement of or backward flow of the blood into the atria. So ivaga just considering this is a schematic representation of the heart. ಇಲ್ಲಿ ಒಂದು ಹಾರ್ಟ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ? ದೇರ್ ಆರ್ 4 ಚೇಂಬರ್ಸ್, 4 ಚೇಂಬರ್ಸ್ಗಳಿದೆ. ಅಪ್ಪರ್ 2 ಚೇಂಬರ್ಸ್ ಆರ್ ಕಾಲ್ಡ್ ಏಟ್ರಿಯಾ ಆ್ಯಂಡ್ ಲೋಯರ್ 2 ಚೇಂಬರ್ಸ್ ಆರ್ ಕಾಲ್ಡ್ ವೆಂಟ್ರಿಕಲ್ಸ್. ಇವೆರಡು ವೆಂಟ್ರಿಕಲ್ಸ್ ಇವಾಗ. ಓಕೆನಾ? ಸೊ ಇಲ್ಲೇನಾಗುತ್ತೆ? ವೆನ್ ದ ಬ್ಲಡ್ ಈಸ್ ಮೂವಿಂಗ್ ಫ್ರಮ್ ಏಟ್ರಿಯಮ್ ಟು ದ ವೆಂಟ್ರಿಕಲ್, ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ ಅಲ್ವಾ? ಒನ್ಸ್ ದ ವೆಂಟ್ರಿಕಲ್ ಕಾಂಟ್ರಾಕ್ಟ್, ಇದು ಕಾಂಟ್ರಾಕ್ಟ್ ಆದಾಗ there may be a possibility to like that blood may move towards the atrium, ವಾಪಸ್ ಹೋಗ್ಬೋದು. ಸೊ ಟು ಪ್ರಿವೆಂಟ್ ದಟ್ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್, ಸೊ ಹಿಯರ್ ಇಸ್ ಅ ವ್ಯಾಲ್ವ್, ಇಲ್ಲಿ ವ್ಯಾಲ್ವ್ ಇರುತ್ತೆ. ಸೊ ಹಾಗಾಗಿ ದ ಕ್ವಶನ್ ಏನಿದೆ? ದ ಕ್ವಶನ್ ಈಸ್ ಲೈಕ್ write the functions of valves present in between them. So the function is to prevent the backward flow of the blood into the atria. ಅದು ಹಿಂದೆ ಹೋಗೋ ಬ್ಲಡ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಓಕೆ, write one structural difference between the composition of artery and veins. ಇದೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ 2017 ರಿಪೀಟ್ ಆಗಿತ್ತು. ಓಕೆ, ಏನದು? ಕಾಂಪೋಸಿಷನ್ ಆಫ್ ಆರ್ಟ್ರಿ ಅಂಡ್ ವೇನ್ಸ್ ಅಂತ ಹೇಳ್ಬಿಟ್ಟು. ಏನಂತ ಹೇಳಿದ್ರೆ ವೇನ್ಸ್ ಮತ್ತೆ ಆರ್ಟ್ರಿಗೆ ಏನು ಡಿಫರೆನ್ಸ್ ಇರುತ್ತೆ? ಲೆಟ್ಸ್ ಚೆಕ್ ವೆದರ್ ವಿ ಹ್ಯಾವ್ ಡಿಸ್ಕಸ್ಡ್ ಆರ್ ನಾಟ್. ಎಸ್, ಓಕೆ, ಇಟ್ ವಾಸ್ ನಾಟ್ ಡಿಸ್ಕಸ್ಡ್. ಎಸ್, ಹಿಯರ್ ಇಟ್ ಈಸ್. ಅದಕ್ಕೆ ಹೇಳಿದ್ದು 2017 ಮತ್ತೆ ಅದು 2018 ಎರಡು ಕಡೆ ಕೇಳಿದ್ದಾರೆ ಅದನ್ನ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಟ್ ಡಿಫರೆನ್ಸ್. ಆಮೇಲೆ ಹೇಳ್ತಾ ಹೋಗ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಈ ಒಂದು ಕ್ವಶನ್ ಅಲ್ಲಿ 4 ಸಬ್ ಕ್ವಶನ್ ಇತ್ತು. ನಮಗೆ ಕಾಂಪೊನೆಂಟ್ಸ್ ಆಫ್ ಬ್ಲಡ್ ಗೊತ್ತಾಯಿತು. ವಿ ಹ್ಯಾವ್ ಟ್ರೇಸ್ ದ ಮೂವ್ಮೆಂಟ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಇನ್ ಅವರ್ ಬಾಡಿ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಟ್ರೇಸ್ ಮಾಡ್ದು. ವಿ ಹ್ಯಾವ್ ಸ್ಟಡೀಡ್ ಅಬೌಟ್ ದ ಫಂಕ್ಷನ್ಸ್ ಆಫ್ ವಾಲ್ವ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಏಟ್ರಿಯಾ ಅಂಡ್ ವೆಂಟ್ರಿಕಲ್ಸ್.
because to prevent the backward flow of the blood into the atria. Now we are talking about, right, the structural differences between the composition of artery and veins. Artery ಮತ್ತೆ veins ಗಳಿರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದರೆ ಅವ್ರು ಕೇಳ್ತಾ ಇರೋದು ಸ್ಟ್ರಕ್ಚರಲ್ ಡಿಫ್ರೆನ್ಸ್. ಈ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಯಾವುದು ತುಂಬ ಥಿಕ್ ಇರುತ್ತೆ, ಯಾವುದು ತಿನ್ ಇರುತ್ತೆ, ಯಾವುದರಲ್ಲಿ ವ್ಯಾಲ್ವ್ಸ್ ಇರುತ್ತೆ, ಯಾವುದರಲ್ಲಿ ವ್ಯಾಲ್ವ್ಸ್ ಇರಲ್ಲ, ಅವೆರಡು ಬರೆದ್ರೆ ಸಾಕಾಗುತ್ತೆ. ಓಕೆನಾ? ಸೊ ಅದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಕ್ವಶನ್ ತಿಳ್ಕೊಳ್ಳೋಣ. ಬಟ್ ರಿಮೆಂಬರ್, ದಿಸ್ ಕ್ವಶನ್ ಈಸ್ ಬೀಯಿಂಗ್ ಆಸ್ಡ್ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ದಾರೆ. ಸೊ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ, ಸರ್ಕ್ಯುಲೇಷನಲ್ಲಿ ಈ ಕ್ವಶನ್ಸ್ಗಳು ಕಂಪಲ್ಸರಿ ಕಾಮನ್. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ನೆಕ್ಸ್ಟ್ ಕ್ವಶನ್. Define any two components of blood. Just a minute. Again, we have discussed that, right? Yeah, it is repeated. Yes, you can observe here. We have discussed that in 2018. Trace the movement of oxygenated blood. We have discussed, and this one also we have discussed. Then ಯಾಕೆ ಅದನ್ನು ರಿಪೀಟ್ ಮಾಡಿದೆ ಕ್ವಶನ್ ಅಂತ ಹೇಳಿದ್ರೆ, ಬಿಕಾಸ್ ಟು ಎಕ್ಸ್ಪ್ಲೈನ್ ದಿಸ್ ಒನ್. ಓಕೆ, ಸೊ ನಾವು ಅಲ್ಲಿ ಸ್ಪೇಸ್ ಇರಲಿಲ್ಲ ಅಂತ ಇಲ್ಲಿಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ. ರೈಟ್ ಒನ್ ಸ್ಟ್ರಕ್ಚರಲ್ ಡಿಫರೆನ್ಸ್, ಒಂದೇ ಒಂದು ಕೇಳ್ತಾ ಇರೋದು. ಸೊ ಹಾಗಾಗಿ ಇದನ್ನು 4 ಮಾರ್ಕ್ ಕ್ವಶನ್ ಅಂತ ಹೇಳಿದೆ. ಅಬ್ಸರ್ವ್, ದೇರ್ ಆರ್ 4 ಡಿಫರೆನ್ಸ್ ವಿ ಹ್ಯಾವ್ ಮೆನ್ಷನ್ಡ್. ಆರ್ಟ್ರೀಸ್ ಮತ್ತೆ ವೆನ್ಸ್ ತುಂಬ ಕಾಮನ್ ಆಗಿ ಕೇಳೋ ಕ್ವಶನ್ ಇದು. ಆರ್ಟ್ರೀಸ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಟು ದ ಬಾಡಿ ಆರ್ಗನ್ಸ್. ಆರ್ಟ್ರೀಸ್ ಕೆಲಸ ಏನಂತ ಹೇಳಿದ್ರೆ, ದೇ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಹಾರ್ಟಿನ ಹೊರಗಡೆಗೆ ಬ್ಲಡ್ ಅಂತ ತೆಗೆದುಕೊಂಡು ಹೋಗುತ್ತೆ. ವೇನ್ಸ್ ಏನ್ ಮಾಡುತ್ತೆ, ದೇ ಕ್ಯಾರಿ ಬ್ಲಡ್ ಫ್ರಮ್ ದ ಬಾಡಿ ಆರ್ಗನ್ಸ್ ಟು ದ ಹಾರ್ಟ್. ದೇ ಬ್ರಿಂಗ್ ದ ಬ್ಲಡ್ ಟು ದ ಹಾರ್ಟ್. ಹೊರಭಾಗದಿಂದ ಹಾರ್ಟ್ಗೆ ತೆಗೆದುಕೊಂಡು ಬಂದ್ಬಿಡುತ್ತೆ. ಓಕೆನಾ? ಡೈರೆಕ್ಷನ್ ನೀವು ಬರ್ತ್ಕೊಂಡ್ಬಿಟ್ರೆ 6 ಮಾರ್ಕಲ್ಲಿ ಅದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರಲ್ ಡಿಫರೆನ್ಸ್ ನೋಡಿ. ಆರ್ಟ್ರೀಸ್ ಹ್ಯಾವ್ ಥಿಕ್ ಆ್ಯಂಡ್ ಇಲಾಸ್ಟಿಕ್ ವಾಲ್ಸ್. ಆರ್ಟ್ರೀಸ್ಗಳಲ್ಲಿ ಅದರ ವಾಲ್ ಏನಿರುತ್ತೆ ಅದು ತುಂಬ ಥಿಕ್ ಆಗಿರುತ್ತೆ ಮತ್ತೆ ಇಲಾಸ್ಟಿಕ್ ಆಗಿರುತ್ತೆ. ಬಿಕಾಸ್ ದೇ ನೀಡ್ ಟು ಕ್ಯಾರಿ ದ ಬ್ಲಡ್. ಓಕೆ, ಅಂದರೆ ಇಲ್ಲಿ ಹಾರ್ಟ್ ಪಂಪ್ ಆದಾಗ ಅದ್ರ ಪ್ರೆಷರ್ ಆರ್ಟ್ರೀಸ್ ಮೇಲೆ ಬೀಳುತ್ತೆ, ವೈನ್ಸ್ ಮೇಲೆ ಬೀಳಲ್ಲ. ಆ ಪ್ರೆಷರ್ನ ಕಂಟ್ರೋಲ್ ಮಾಡೋದು, ರೆಗ್ಯುಲೇಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ದಿಸ್ ಥಿಕ್ ಅಂಡ್ ವಾಲ್ಸ್. ಅಂಡ್ ಆಲ್ಸೋ ದೇ ಆರ್ ಇಲಾಸ್ಟಿಕ್ ಆಗಿರುತ್ತೆ. ಬಟ್ ವೈನ್ಸ್ ಹ್ಯಾವ್ ಕಂಪ್ಯಾರಿಟಿವ್ಲಿ ಥಿನ್ ವಾಲ್ಸ್ ಅಂಡ್ ದೇ ಆರ್ ನಾಟ್ ಇಲಾಸ್ಟಿಕ್. ಥಿನ್ ವಾಲ್ ಇರುತ್ತೆ, ಜೊತೆಗೆ ನಾನ್ ಇಲಾಸ್ಟಿಕ್ ಆಗಿರುತ್ತೆ. ಇದು ಸ್ಟ್ರಕ್ಚರಲ್ ಡಿಫರೆನ್ಸ್ ಯು ಕ್ಯಾನ್ ಸೇ. ಅಂಡ್ ದೇರ್ ಆರ್ ನೋ ವಾಲ್ವ್ಸ್ ಇನ್ ದ ಆರ್ಟ್ರೀಸ್. ಆರ್ಟ್ರೀಸ್ಗಳಲ್ಲಿ ವ್ಯಾಲ್ವ್ಸ್ಗಳು ಇರೋದಿಲ್ಲ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹಿಯರ್ ಯು ಕ್ಯಾನ್ ಅಬ್ಸರ್ವ್ ವ್ಯಾಲ್ವ್ಸ್. ಫಂಕ್ಷನ್ ಅವಾಗಲೇ ಹೇಳಿದೆ ನಾನು, ಇಲ್ಲೇ ಇದೆ ನೋಡಿ. ಫಂಕ್ಷನ್ ಕೇಳಿದ್ರಲ್ವಾ? ಫಂಕ್ಷನ್ ಏನು? ದಟ್ ಟು ಪ್ರಿವೆಂಟ್ ಬ್ಯಾಕ್ವರ್ಡ್ ಫ್ಲೋ ಆಫ್ ಬ್ಲಡ್. ಹಿಂದೆ ಹೋಗೋ ಬ್ಲಡ್ಡನ್ನು, ಏಟ್ರಿಯಾಗೆ ಹೋಗೋ ಬ್ಲಡ್ಡನ್ನು ಅದು ತಡೆಯುತ್ತೆ. ಹಾಗಾಗಿ ಇಟ್ ಪ್ರಿವೆಂಟ್ಸ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ಬ್ಲಡ್. ಆ್ಯಂಡ್ ಬ್ಲಡ್ ಫ್ಲೋಸ್ ವಿತ್ ಅ ಫೋರ್ಸ್. ಆರ್ಟ್ರೀಸ್ಗಳಲ್ಲಿ ಬ್ಲಡ್ ಫೋರ್ಸ್ ಆಗಿ ಮೂವ್ ಆಗುತ್ತೆ. ಬಿಕಾಸ್ this blood is coming from the heart when it is pumped or contract. Okay, ಅಲ್ಲಿ ಫೋರ್ಸ್ ಇರುತ್ತೆ. ಸೊ ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ, ಹಿಯರ್ ಬ್ಲಡ್ ಫ್ಲೋಸ್ ಇಸ್ ವೆರಿ ಸ್ಲೋ ಆ್ಯಂಡ್ ವಿತೌಟ್ ಎನಿ ಫೋರ್ಸ್. ಇದು ಪ್ಯಾಸಿವ್ ಆಗಿರುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಆರ್ಟ್ರೀಸ್ ಆ್ಯಂಡ್ ವೇನ್ಸ್. ಸೊ ದಿಸ್ ಇಸ್ ಒನ್ ಕ್ವಶನ್. I have repeated in 2 slides to explain the entire question. Okay na? So now just observe this. Another question they have asked in 2018 related to excretion. Excretion ಗೆ ರಿಲೇಟೆಡ್ ಆಗಿರೋ ಕ್ವಶನ್ ಅನ್ನ ಕೇಳಿದ್ದಾರೆ. ಹಾಗಿದ್ರೆ ಏನದು? Define excretion. First question. Very simple question, right? Define excretion. It's a process of removal of toxic metabolic waste from our body. Simple ಆಗಿ ಅಷ್ಟು ಬರೆದ್ರೆ ಸಾಕು. What is that? The process of removal of toxic, or you can say harmful metabolic wastes. Metabolic wastes from our body. From our body is called excretion. So what is excretion? Removal of toxic metabolic waste or nitrogenous waste from our body is called excretion. That's done. Second one, name the basic filtration unit present in the kidney. Kidney alliro basic filtration unit yaudu? We all know that kidney contain millions of basic filtration unit. They are called nephrons. So nephrons are the filtration units of kidney. They're responsible for filtrating the blood. ಅದು ಬ್ಲಡ್ ಅನ್ನ ಫಿಲ್ಟ್ರೇಟ್ ಮಾಡಿ ಏನು ಮಾಡುತ್ತೆ? ಯೂರಿಯಾವನ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅದನ್ನೇ ನಾವು ಯೂರಿನ್ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಕಾಲ್ಡ್ ನೆಫ್ರಾನ್. ದಿಸ್ ಇಸ್ ಡನ್ ನಾವ್.
ಸೊ 2 marks. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಡ್ರಾ ಎಕ್ಸ್ಕ್ರಿಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಆರ್ಗನ್ಸ್ ಆಫ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್ ವಿಚ್ ಪರ್ಫಾರ್ಮ್ ದ ಫಾಲೋಯಿಂಗ್ ಫಂಕ್ಷನ್. ನೋಡಿ, ಇಟ್ಸ್ ಅ ಕೈಂಡ್ ಆಫ್ ಪಾಸಿಟಿವ್ ಕ್ವಶನ್ ಆ್ಯಕ್ಚುಲಿ. ದೇ ಆರ್ ಪ್ರೊವೈಡಿಂಗ್ ದ ಇನ್ಫಾರ್ಮೇಷನ್. ಯಾವ ಥರ ನಾವು ಡಯಾಗ್ರಾಮ್ ಬರೀಬೇಕಂತೆ. ಓಕೆ, ದೇ ಆರ್ ನಾಟ್ ಆಸ್ಕಿಂಗ್ ಟು ಲೇಬಲ್ ದ ಆರ್ಗನ್ಸ್ ಡೈರೆಕ್ಟ್ಲಿ. ಸುಮ್ಮನೆ ಯುರೇಟರ್, ಕಿಡ್ನಿ ಅಥವಾ ಯೂರಿನರಿ ಬ್ಲಾಡರ್ನ ಲೇಬಲ್ ಮಾಡಿ ಅಂತ ಕೇಳ್ತಾ ಇಲ್ಲ. ಇಂಡೈರೆಕ್ಟ್ಲಿ ದೇ ಆರ್ ಆಸ್ಕಿಂಗ್ ಸೊ ವೇರ್ ದ ಯೂರಿನ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಆ್ಯಂಡ್ ವಿಚ್ ಇಸ್ ದ ಟ್ಯೂಬ್ ವಿಚ್ ಕ್ಯಾರೀಸ್ ದ ಯೂರಿನ್. ಈ ಥರ ಇಂಡೈರೆಕ್ಟ್ ಆಗಿ ಫಂಕ್ಷನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಥರ್ಡ್ ಕ್ವಶನ್ ನೋಡೋಣ. ಸೊ ದಿಸ್ ದೇ ಗೋನ್ ಆಸ್ಕ್ ಟು 3 marks. ಸೊ ದಿಸ್ ಕ್ವಶನ್ ವಿಲ್ ಬಿ ಫಾರ್ 3 to 4 marks. 3 to 4 marksಗೆ ಈ ಥರ ಕ್ವಶನ್ಗಳನ್ನ ಕೇಳ್ತಾರೆ. ಅದೃಷ್ಟ ಚೆನ್ನಾಗಿದ್ರೆ 5 marks ಕೂಡ ಆಗುತ್ತೆ. ಅಂದರೆ ಇದು ಬರೀ 2 marks ಆಗಿರಲ್ಲ. ಆವಾಗ ಏನಾಗುತ್ತೆ, ಇದು ಇಟ್ ಬಿಕಮ್ಸ್ 4 to 5 marks. ಓಕೆ, ನೌ ದ ಲಾಸ್ಟ್ ಕ್ವಶನ್ ವಿ ನೀಡ್ ಟು ಟಾಕ್ ಅಬೌಟ್, ರೈಟ್? ಎಕ್ಸ್ಕ್ರಿಟರಿ ಸಿಸ್ಟಮ್ದು ಡಯಾಗ್ರಾಮ್ ಬರೆಯಕ್ಕೆ ಹೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಓಕೆ, ಫಸ್ಟು 2 ಕಿಡ್ನಿಗಳನ್ನು ಬರ್ಕೊಳ್ಳೋಣ. ಈ ಥರ ಬೀನ್ ಶೇಪ್ಡ್ ಕಿಡ್ನಿ ವಿ ಹ್ಯಾವ್ ಟು ಡ್ರಾ. ಓಕೆ, ದೆನ್ ವಿ ನೋ ದ್ಯಾಟ್ inside the kidney there are number of these kind of folding structures are present, and these are called renal calyx or renal calyces anta heltivi. And above that you can observe triangle shaped pyramids. Illi kelavu triangle shaped pyramid gal irutte. Okay, these are called medullary pyramids anta heltivi. Now let's talk about other parts of the kidney. These are the long tube-like structure which are arising from. ಎಲ್ಲಿಂದ ಅರೈಸ್ ಆಗ್ತಾ ಇದೆ ನೋಡಿ. ಹಾಗೇನೆ ಅಂದರೆ ಬೈಲಾಟ್ರಲ್ ಸಿಮಿಟ್ರಿಕಲ್ ಆಗಿರಲಿ ಅಂತ ಪದೇ ಪದೇ ಬರಿಬೇಕಾಗುತ್ತೆ. ನೋಡಿ ಇಲ್ಲಿ, ದಿಸ್ ಇಸ್ ದ ಸ್ಟ್ರಕ್ಚರ್ ವಿ ಹಾವ್ ರಿಟನ್. ಆ್ಯಂಡ್ ದ ಲಾಸ್ಟ್ ಪಾರ್ಟ್ ವಿ ಆಲ್ ನೋ that's the urinary bladder. Now if you want, you can write both the aorta and superior vena cava. Like this you can write. Okay, very simple structure. Okay, that's not important right now. So ನೋಡಿ, ಈಗ ಎಕ್ಸ್ಕ್ರಿಟರಿ ಸಿಸ್ಟಮ್ ಬರ್ದಾಯಿತು. ಏನು ಬರ್ದೋ ನಾವು? ಎ ಪೇರ್ ಆಫ್ ಕಿಡ್ನಿ, ಎ ಪೇರ್ ಆಫ್ ಯುರೇಟರ್ಸ್, ಎ ಯೂರಿನರಿ ಬ್ಲಾಡರ್ ಆ್ಯಂಡ್ ಎ ಯುರೇಥ್ರಾ. ನೌ ಲೆಟ್ಸ್ ಚೆಕ್ ದ ಕ್ವಶನ್. ಏನಂತ ಹೇಳಿದ್ದಾರೆ? ಲೇಬಲ್ ದ ಫಾಲೋಯಿಂಗ್ ಆರ್ಗನ್ಸ್ ಆಫ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್ ವಿಚ್ ಪರ್ಫಾರ್ಮ್ ದ ಫಾಲೋಯಿಂಗ್ ಫಂಕ್ಷನ್. ಇದೇ ಲೇಬಲ್ ಮಾಡಬೇಕು, ನನಗೆ ಏನೇನೋ ಗೊತ್ತು ಅಂತ ಇಲ್ಲಿ ಇಲ್ಲದೆ ಇರೋದು ಲೇಬಲ್ ಮಾಡಿದ್ರೆ ಮಾರ್ಕ್ಸ್ ಸಿಗಲ್ಲ. ಸೊ ಹಾಗಾಗಿ ಅವರೇ ಕೇಳ್ತಾರೆ, ಫಾರ್ಮ್ ಯೂರಿನ್, ನೇಮ್ ದ ಆರ್ಗನ್ ಆಫ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್ ವಿಚ್ ಫಾರ್ಮ್ ಯೂರಿನ್ ಅನ್ನ ಫಾರ್ಮ್ ಮಾಡೋ ಎಕ್ಸ್ಕ್ರಿಟರಿ ಸಿಸ್ಟಮ್ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಕಿಡ್ನಿ ಅಂತ ಹೇಳ್ತೀವಿ. ದಟ್ಸ್ ದ ಫಸ್ಟ್ ಪಾರ್ಟ್ ದೇ ಹ್ಯಾವ್ ಆಸ್ಕ್ಡ್, ರೈಟ್? ಎಸ್, ಎ. ಇನ್ಸ್ಟೆಡ್ ಆಫ್ ಎ ಐ ಕ್ಯಾನ್ ರೈಟ್ Roman 1. Okay, and second one ಏನು ಕೇಳಿದ್ದಾರೆ ನೋಡಿ. The second one they have asked is a long tube which collects urine from the kidney. ಕಿಡ್ನಿಯಿಂದ ಯೂರಿನ್ ಅನ್ನ ಕಲೆಕ್ಟ್ ಮಾಡೋ ಲಾಂಗ್ ಟ್ಯೂಬ್ ಯಾವುದು? ದಟ್ ಲಾಂಗ್ ಟ್ಯೂಬ್ ವಿಚ್ ಕಲೆಕ್ಟ್ಸ್ ದ ಯೂರಿನ್ ಈಸ್ ಕಾಲ್ಡ್ ureter. That's the second label they have asked. Now let's check the third label they are asking. That is nothing but the organ which store urine until it is passed out. So that process is called micturition. Okay, the act of expelling the urine from the urinary bladder is called micturition. And ಅಲ್ಲಿ ತನಕ ಅದು ಟೆಂಪರರಿ ಆಗಿ ಸ್ಟೋರ್ ಆಗಿರುತ್ತಲ್ಲ, ಆ ಸ್ಟೋರ್ ಆಗಿರೋ ಪಾರ್ಟ್ ಯಾವುದು? ದಟ್ ಟೆಂಪರರಿ ಸ್ಟೋರೇಜ್ ಆರ್ಗನ್ ಈಸ್ ಕಾಲ್ಡ್ urinary bladder. So this is the third label they have asked. Understood? So ಇದೇ ಕ್ವಶನ್ ಏನಂದ್ರೆ, ಯಾವ ಕ್ವಶನ್ದು ಲಾಸ್ಟ್ ಕ್ವಶನ್ ಇತ್ತಲ್ಲ, ಸರ್ಕ್ಯುಲೇಟರಿ ಸಿಸ್ಟಮ್, ಸರ್ಕ್ಯುಲೇಷನ್ ಬಗ್ಗೆ, ಅದು ಅಥವಾ ಇದು ಅಂತ ಕೇಳಿದ್ದಾರೆ 2018 ಯಾವುದಾದ್ರೂ ಒಂದು ಕ್ವಶನ್ ನೀವು ಅಟೆಂಡ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಡಿಫೈನ್ ಎಕ್ಸ್ಕ್ರೀಷನ್ ವಿ ಹ್ಯಾವ್ ಡಿಸ್ಕಸ್ಡ್. ಇಟ್ಸ್ ಅ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ harmful toxic metabolic waste or nitrogenous waste from our body. Second one, filtrating unit present in our kidney is nephron. And third one, they have asked to draw the diagram of excretory system and to label 3 important labels. Okay, so now adanna draw ಮಾಡಿ ಲೇಬಲ್ ಕೂಡ ಮಾಡಾಯಿತು. ನೆಕ್ಸ್ಟ್ ನೋಡೋಣ 2020 ಯಾವ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು.
why is there a difference in the rate of breathing between aquatic organisms and terrestrial organisms? Explain. Breathing rate is not same in aquatic as well as in terrestrial organism. ನಮ್ಮ ಎರಡರಲ್ಲೂ ಕೂಡ ಒಂದೇ ಥರ ಬ್ರೀದಿಂಗ್ ರೇಟ್ ಇರಲ್ಲ. ಯಾಕಿರಬಹುದು? ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಬ್ರೀದಿಂಗ್ ರೇಟ್ ಇನ್ ಅಕ್ವಾಟಿಕ್ ಅನಿಮಲ್ ಈಸ್ ಫಾಸ್ಟರ್ ವೆನ್ ಕಂಪೇರ್ ಟು ದ ಟೆರೆಸ್ಟ್ರಿಯಲ್ ಅನಿಮಲ್. ಸೊ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಅಕ್ವಾಟಿಕ್ ಅನಿಮಲ್ಸ್. ಅಕ್ವಾಟಿಕ್ ಅನಿಮಲ್ಸ್ ಅಲ್ಲಿ ಏನಾಗಿರುತ್ತೆ? ಬ್ರೀದಿಂಗ್ ರೇಟ್ ಈಸ್ ಮೋರ್. ಬ್ರೀದಿಂಗ್ ರೇಟ್ ಈಸ್ ಮೋರ್, ಅಲ್ಲಿ ಜಾಸ್ತಿ ಇರುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಟೆರೆಸ್ಟ್ರಿಯಲ್ ಅನಿಮಲ್ಸ್ಗಳಲ್ಲಿ ಓಕೆ ದ ರೇಟ್ ಆಫ್ ಬ್ರೀದಿಂಗ್ ಈಸ್ ವೆರಿ ಲೆಸ್. ರೇಟ್ ಆಫ್ ಬ್ರೀದಿಂಗ್ ಈಸ್ ಲೆಸ್. ಯಾಕೆ? ಈಗ ನಾವು ಒಂದು ಪಾಯಿಂಟ್ ಬರ್ದಾಯಿತು, ಓಕೆನಾ? ಅದ್ರದ್ದು ಕೇಳ್ತಾ ಇದ್ದಾರೆ ಅವರು ಯಾವ ಥರ ಬ್ರೀದಿಂಗ್ ರೇಟ್ ಡಿಫರೆನ್ಸ್ ಏನಿರುತ್ತೆ ಅಂತ. ಅಕ್ವಾಟಿಕ್ ಅನಿಮಲ್ಸ್ಗಳಲ್ಲಿ ರೇಟ್ ಮೋರ್ ಇರುತ್ತೆ, ಯು ಕ್ಯಾನ್ ಸಿ ಅದನ್ನು ಫಾಸ್ಟ್ ಅಂತ ಹೇಳ್ತೀವಿ, ಫಾಸ್ಟ್ ಬ್ರೀದಿಂಗ್ ರೇಟ್ ಇರುತ್ತೆ. ಟೆರೆಸ್ಟ್ರಿಯಲ್ ಅನಿಮಲ್ಸಲ್ಲಿ ಲೆಸ್ ಇರುತ್ತೆ, ಲೋ ಅಂತ ಹೇಳ್ದೋ ಅದನ್ನು ಲೆಸ್ ಅಂತ ಹೇಳೋಣ. ಒಂದು ಪಾಯಿಂಟ್ ಆಯಿತು. ಯಾಕೆ ಅಂತ ಬರಿಬೇಕು ಇವಾಗ. ಬಿಕಾಸ್ ಯು ನೋ ದಟ್ ಅಕ್ವಾಟಿಕ್ ಅನಿಮಲ್ಸ್ ದೇ ಆರ್ ಪ್ರೆಸೆಂಟ್ ಇನ್ ವಾಟರ್. ವಾಟರ್ ಕಂಟೈನ್ ಲೆಸ್ ಅಮೌಂಟ್ ಆಫ್ ಆಕ್ಸಿಜನ್ ವೆನ್ ಕಂಪೇರ್ ಟು ದ ಆಕ್ಸಿಜನ್ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್. ಸೊ ದ ಆಕ್ಸಿಜನ್ present in water, oxygen present in water is less when compared to the atmosphere. When compared to the atmosphere, to get that oxygen present in the water which is dissolved, they need to respire more and more. ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಅಕ್ವೇರಿಯಂ ಇದ್ದರೆ ಅಬ್ಸರ್ವ್ ಮಾಡಿ ಆಗಲೇ, ಓಕೆನಾ? ಫಿಶ್ ಯಾವಾಗಲೂ ಕೂಡ ಏನು ಮಾಡ್ತಾ ಇರುತ್ತೆ? ದ್ಯಾಟ್ ವಿಲ್ ಓಪನ್ ಮೌತ್ ಆ್ಯಂಡ್ ಕ್ಲೋಸ್. ಓಕೆ, ದ್ಯಾಟ್ ಯೂಶಲಿ ಡೂ ಲೈಕ್ ದಿಸ್. ಸರ್ ಆಗಿದೆ, ಅದು ಮೌತ್ ಮುಖಾಂತರ ರೆಸ್ಪೈರ್ ಮಾಡುತ್ತಾ? ಯು ನೋ ದ್ಯಾಟ್ ದೇ ಹ್ಯಾವ್ ಗಿಲ್ಸ್. ಇಲ್ಲಿ ಮೌತ್ ಮುಖಾಂತರ ವಾಟರ್ನ ತೆಗೆದುಕೊಂಡು ಏನು ಮಾಡುತ್ತೆ? ದ್ಯಾಟ್ ವಾಟರ್ ಈಸ್ ಮೂವ್ ಥ್ರೂ ದ ಗಿಲ್ಸ್. ಐ ಮೀನ್ ದ್ಯಾಟ್ ಔಟ್ ಥ್ರೂ ದ ಗಿಲ್ಸ್, ಹೊರಭಾಗಕ್ಕೆ ಹೋಗುತ್ತೆ. ಅದು ಆ ಹೋಗೋ ಮಧ್ಯದಲ್ಲಿ ಏನಾಗುತ್ತೆ? The oxygen present in the water that is absorbed from the gills or by the gills. So that is called dissolved oxygen. So they are talking about why there is a difference. ಯಾಕೆ ಡಿಫರೆನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್, ಬಿಕಾಸ್ the oxygen present in the water is very less when compared to the oxygen present in the atmosphere. They have to breathe faster to get more oxygen which is dissolved in water. Okay. Next, draw human respiratory system and label pharynx, trachea, lungs, diaphragm and what is this? Alveolar sac on it. ಈಗ ಅವರು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನು ಡ್ರಾ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಲೆಟ್ಸ್ ಡ್ರಾ. ಓಕೆ, ಸ್ಟ್ರೈಟ್ ಇರಲಿ. ಸ್ಟ್ರೈಟ್ ಆಗಿರೋ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ನ ಬರ್ಕೊತೀವಿ. ದಿಸ್ ಸ್ಟ್ರೈಟ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಟ್ರೇಕಿಯಾ. Okay, later we can label it. Okay, then after that I'm just making two branches from the trachea. They are called bronchi or bronchus. Now both are more or less bilaterally symmetrical, but the right lung is ಲಾರ್ಜರ್ ದ್ಯಾನ್ ದ ಲೆಫ್ಟ್ ಲಂಗ್. ಇಲ್ಲೇನಾದರೂ ಇದೇ ದೊಡ್ಡದಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ 3 lobes ಮತ್ತು 2 lobes ಇರುತ್ತೆ. ನಾವು ವಿ ನೀಡ್ ಟು ಡ್ರಾ ಸಮ್ ಆಫ್ ದ ಬ್ರಾಂಚ್ ಲೈಕ್ ದಿಸ್ ಹಿಯರ್. ಒಂದರಲ್ಲಿ ಮಾತ್ರ ಬರೆದ್ರೆ ಸಾಕು. ನಾವು ಯು ಕ್ಯಾನ್ ಮೇಕ್ ಸಮ್ ಫೈನ್ ಬ್ರಾಂಚಸ್ ಹಿಯರ್ ಆ್ಯಂಡ್ ದೇರ್. ಕೆಲವು ಫೈನ್ ಬ್ರಾಂಚಸ್ಗಳನ್ನು ಬರಿಬೇಕು. ಓಕೆ, ಅಟ್ ದ ಎಂಡ್ ಆಫ್ ದ ಫೈನ್ ಬ್ರಾಂಚ್ just add few balloon shaped structure. They are called alveoli. Okay, now this one, just close this like this. Now just below the diaphragm draw a dome shaped muscular organ that is called diaphragm. So now ಯಾವ್ಯಾವ ಲೇಬಲ್ ಕೇಳಿದ್ದಾರೆ ಅದನ್ನು ಮಾತ್ರ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನೋಡೋಣ ಏನೇನು ಕೇಳಿದ್ದಾರೆ ಅಂತ. ಜಸ್ಟ್ ಅಬ್ಸರ್ವ್ ದಿಸ್.
ಫಸ್ಟ್ ನಾನು ಎಲ್ಲವನ್ನು ಲೇಬಲ್ ಮಾಡ್ತೀನಿ, ನಂತರ ಅವ್ರು ಯಾವ ಲೇಬಲ್ ಕೇಳಿದ್ರೆ ಅದನ್ನು ಮಾತ್ರ ಮಾರ್ಕ್ ಮಾಡ್ತಾ ಹೋಗೋಣ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಟ್ ಈಸ್ ಅ ಫ್ಯಾರಿಂಗ್ಸ್, ದಟ್ಸ್ ದ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಫುಡ್ ಆ್ಯಂಡ್ ಏರ್. ಆಹಾರ ಮತ್ತು ಗಾಳಿ ಎರಡೂ ಹೋಗ್ಲಿಕ್ಕೆ ಇರೋ ಒಂದೇ ಒಂದು ಪ್ಯಾಸೇಜ್ ಯಾವುದು ಅಂತ ಹೇಳಿದ್ರೆ ಫ್ಯಾರಿಂಗ್ಸ್. ನೆಕ್ಸ್ಟ್ ದ ಸೆಕೆಂಡ್ ಪಾರ್ಟ್ which is usually tube-like structure made of C-shaped cartilaginous tissue. This cartilaginous tissue helps in collapsing of this particular trachea when air is not passing. Air pass ಆಗದೆ ಇದ್ದಾಗ ಅದನ್ನ ಕೊಲಾಪ್ಸ್ ಆಗದೆ ಇರೋ ತರ ನೋಡ್ಕೊಳ್ತಾ ಇರುತ್ತೆ. This is called trachea and commonly known as windpipe. ಕಾಮನ್ ಆಗಿ windpipe ಅಂತ ಹೇಳ್ತೀವಿ. And that gets divided into two branches. These are called bronchi or bronchus in singular. Bronchus anta helona, and that is finely divided bronchus are called bronchioles. These are called bronchioles. Okay, then at the end of the bronchiole, all bronchioles are terminated with balloon shaped structure. These balloon shaped structure present at the end of the bronchioles, they are called alveoli. Let me label by using white color only. Alveoli. And also they are asking to label diaphragm. It's a muscular dune-shaped structure present just below the lungs and that separates the chest and abdomen region. ಎರಡು ರೀಜನ್ಸ್ ಗಳನ್ನ ಸಪರೇಟ್ ಮಾಡುತ್ತೆ. ಪ್ರೆಸೆಂಟ್ ಓನ್ಲಿ ಇನ್ ಮ್ಯಾಮಲ್ಸ್. ಮ್ಯಾಮಲ್ಸ್ ಅಲ್ಲಿ ಮಾತ್ರ ಇರುತ್ತೆ. And this part is called diaphragm. Okay, and is there any different part we need to label? These are the things. ಸೊ ಇಲ್ಲೆಲ್ಲ ನಾವು ಪ್ಲೂರಲ್ ಲೇಯರ್ ಅದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಇವಾಗ ಅವ್ರು ಕೇಳಿರೋದು ಯಾವುದು ಹಾಗಿದ್ರೆ, ದೇ ಆರ್ ಆಸ್ಕಿಂಗ್ ಟು ಲೇಬಲ್ ಫ್ಯಾರಿಂಗ್ಸ್, ಟ್ರೇಕಿಯಾ, ಲಂಗ್ಸ್, ಡಯಾಫ್ರಾಮ್ ಆ್ಯಂಡ್ ಆಲ್ವಿಯೋಲಾರ್ ಸಾಕ್. ಎಲ್ಲವನ್ನು ಲೇಬಲ್ ಮಾಡಾಯಿತು ಒಂದನ್ನು ಬಿಟ್ಟು. ದಟ್ ಈಸ್ ಕಾಲ್ಡ್ ಲಂಗ್ಸ್. ಯು ಕ್ಯಾನ್ ಮೆನ್ಷನ್ ಹಿಯರ್ ಲಂಗ್ಸ್. ಓಕೆ, ಸೊ ದಿಸ್ ಈಸ್ ಹೌ ವಿ ನೀಡ್ ಟು ಆನ್ಸರ್. ಸೊ ನೋಡಿ ಎಲ್ಲವೂ ಗೊತ್ತಾಗಿದೆಯಲ್ಲ. ಫಸ್ಟು ಬ್ರೀದಿಂಗ್ ರೇಟ್ ಅಕ್ವಾಟಿಕ್ ಮತ್ತು ಟೆರೆಸ್ಟ್ರಿಯಲ್ ಅನಿಮಲ್ಸ್ ಯಾಕೆ ಡಿಫ್ರೆನ್ಸ್ ಇದೆ, ಯಾವುದು ಡಿಫ್ರೆನ್ಸ್ ಇದೆ ಅಂತ ಬರೀಬೇಕು. ನೆಕ್ಸ್ಟು ಡ್ರಾ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕೇಳಿದರೆ ಎಲ್ಲ ಲೇಬಲ್ಗಳು ನೆನಪಿರಲಿ, ಅವ್ರಿಗೆ ಕೇಳೋ ಲೇಬಲ್ ಮಾತ್ರ ಮೆನ್ಷನ್ ಮಾಡಿ. ಅಕಸ್ಮಾತ್ ನೀವೇನಾದರೂ ಅವ್ರಿಗೆ ಕೇಳಿಲ್ಲದೆ ಇರೋ ಬೇರೆ ಲೇಬಲ್ ನೀವು ಮೆನ್ಷನ್ ಮಾಡಿದ್ರೂ ಕೂಡ ಅದಕ್ಕೆ ಮಾರ್ಕ್ಸ್ ಇರಲ್ಲ. ಓಕೆ, ಸೊ that's the question and answer. Now in 2020 they have asked about the excretory system again. Name the organs that form the excretory system in human beings. ಅಂದ್ರೆ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ಯಾವ್ಯಾವ ಆರ್ಗನ್ಸ್ಗಳಿರುತ್ತೆ. ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಈಸ್ ಅನ್ ಆರ್ಗನ್ ಸಿಸ್ಟಮ್, ಇದನ್ನ ಆರ್ಗನ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಯು ನೋ ದಟ್ ಎವ್ರಿ ಆರ್ಗನ್ ಸಿಸ್ಟಮ್ ಈಸ್ ಮೇಡ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್. ಆಲ್ ಆರ್ಗನ್ಸ್ ವಿಚ್ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್, ಸೊ ದಟ್ ಬಿಕಮ್ಸ್ ಆರ್ಗನ್ ಸಿಸ್ಟಮ್ ಅಂತ ಹೇಳಿರ್ತೀವಿ. ಹಾಗಿದ್ರೆ ಈ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ಯಾವ್ದು ಆರ್ಗನ್ಸ್ಗಳಿರುತ್ತೆ ಅಂತ ನೋಡಬೇಕು. ಸೊ ಲೆಟ್ಸ್ ಡಿಸ್ಕಸ್ what are the different organs present in the excretory system of human. So that's called a pair of kidney. You know that, and a pair of ureters. Okay, then they are asking organs only. organs ಗಳ ಬಗ್ಗೆ ಮಾತ್ರ ಕೇಳ್ತಾ ಇದ್ದಾರೆ, ಹಾಗಾಗಿ ನಾವು ಅದನ್ನೇ ಬರೀಬೇಕು. And a urinary bladder, just remember the structure we have written in the previous question. Okay, diagram bardu. And a urethra, it's a tube-like structure, so where that urine is expelled out, ಹೊರಗಡೆ ಹೋಗೋದು, ಮಿಕ್ಸ್ಚರೇಷನ್ ಆಗೋದು ಅದೇ ಪಾರ್ಟ್ ಅಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಡಿಸ್ಕ್ರೈಬ್ ಇನ್ ಬ್ರೀಫ್ ಹೌ ಯೂರಿನ್ ಈಸ್ ಪ್ರೊಡ್ಯೂಸ್ಡ್ ಇನ್ ಹ್ಯೂಮನ್ ಬಾಡಿ. ಯೂರಿನ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ, ಫಾರ್ಮ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಪ್ಲೀಸ್ ಫೋಕಸ್ ಹಿಯರ್. ಯೂರಿನ್, ಈಗ ಯೂರಿನ್ ಅಂತ ಹೇಳಿದ್ರೆ ಈಗ ನಮಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ, ಇಟ್ ಈಸ್ ಅ ಹಾರ್ಮ್ಫುಲ್ ಟಾಕ್ಸಿಕ್ ನೈಟ್ರೋಜಿನಸ್ ವೇಸ್ಟ್ ಅಂತ. ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ದಟ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ ಕಿಡ್ನಿ. ಅದು ಕಿಡ್ನಿಯಲ್ಲಿ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಯಾವುದ್ರ ಮುಖಾಂತರ? ವಿತ್ ದ ಹೆಲ್ಪ್ ಆಫ್ ನೆಫ್ರಾನ್. That's why we have called nephrons are the structural and functional units of the kidney and also called filtrating units of kidney ಅಂತ ಹೇಳ್ತೀವಿ. Remember, nephrons have two important parts. Nephron ಅಲ್ಲಿ ಎರಡು ಪಾರ್ಟ್ಸ್ಗಳಿರುತ್ತೆ. ಯಾವ್ಯಾವ್ದಿರುತ್ತೆ? One is Bowman's capsule, or also you can say
Bowman's capsule, and second one is renal tubules. Renal tubules. ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಓಕೆನಾ, ನಾನು ಹೇಳ್ತೀನಿ ಯಾವ ಥರ ಅಂತ, ಬಟ್ ನಿಮಗೆ ಅದು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಬರೆಯೋದು ಯಾವ ಥರ? Urine is usually formed in kidney with the help of filtrating unit called nephrons. Nephrons have two parts. One is Malpighian body. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇಲ್ಲ, ಅದಕ್ಕೆ ಹೇಳ್ತಾ ಇಲ್ಲ. Malpighian body that contains Bowman's capsule and the glomerulus, and second part is the renal tubule. Okay, next ಇವಾಗ ಏನಾಗುತ್ತೆ? Once the blood comes in contact with the Bowman's capsule, ಈಗ Bowman's capsuleಗೆ ಅದು ಬಂದು ಕಾಂಟ್ಯಾಕ್ಟ್ ಆದಾಗ ಇದು Bowman's capsule ಆಗಿರುತ್ತೆ ಅಲ್ವಾ? So inside the Bowman's capsule there is a clusters of blood capillaries, or the tuft blood capillaries is present, that is called glomerulus. ಇಲ್ಲಿ glomerulus ಇರುತ್ತೆ. Glomerulus. Once the blood comes into the glomerulus, ಇಲ್ಲೇನಾಗುತ್ತೆ? That blood gets diffuses with the Bowman's capsule. Diffuse ಆಗುತ್ತೆ. ಸೊ ಇಲ್ಲಿ ಮೊದಲನೇ ಫಿಲ್ಟ್ರೇಷನ್ ಆಗುತ್ತೆ. This is the first filtration that takes place in the nephron. ನೆಫ್ರಾನ್ ಅಲ್ಲಿ ಫಸ್ಟು ಫಿಲ್ಟರ್ ಆಗೋದು ಇಲ್ಲೇನೆ. ಓಕೆನಾ, ಜಸ್ಟ್ ಅ ಮಿನಿಟ್, ಲೆಟ್ ಮಿ ರೈಟ್ ದಿಸ್ ಫಸ್ಟ್. ಈ ಡಯಾಗ್ರಾಮ್ ಕೇಳಿಲ್ಲ ಅವರು. ಓಕೆ, ಡೋಂಟ್ ವರಿ ಅಬೌಟ್ ದಿಸ್ ಡಯಾಗ್ರಾಮ್. ಓಕೆ, ನಾವು ಫಿಲ್ಟರ್ ಆಗುತ್ತೆ ಇಲ್ಲಿ. ಸೊ ಇದನ್ನ ಫಿಲ್ಟ್ರೇಟ್ ಅಂತ ಹೇಳ್ತೀವಿ. ಐ ಆಮ್ ಜಸ್ಟ್ ರಿಪೀಟಿಂಗ್ ದಟ್. ಒನ್ಸ್ ದ ಬ್ಲಡ್ comes into the Bowman's capsule or comes into the glomerulus, so that gets diffuses. Some of the essential elements are also present in this filtrate. Okay, now the fluid present inside the Bowman's capsule, that is called filtrate, it contains some of the essential substances like large amount of electrolytes, water, amino acids and glucose. Now this filtrate present in the renal tubule, ಈಗ renal tubule ಅಲ್ಲಿ ಇದು filtrate ಇದೆ. Now our body needs to reabsorb this filtrate. ಈ filtrate ಅಲ್ಲಿರೋ essential substance ಗಳನ್ನ reabsorb ಮಾಡ್ಕೋಬೇಕು. So those essential substances are called glucose, water, amino acids and some of the electrolytes. This process is called selective reabsorption. Now most of the substances are absorbed and only few toxic substances are present in this filtrate. Now ಈಗ ಇಲ್ಲಿ the last part of the renal tubule is called distal convoluted tubule. ಇದರ ಒಳಭಾಗಕ್ಕೆ more amount of urea and other substances are being added. ಮತ್ತೆ ಏನಾಗುತ್ತೆ? ಇದರ ಒಳಭಾಗಕ್ಕೆ ಕೆಲವು ಯೂರಿಯಾ ಮತ್ತೆ ಅನ್ವಾಂಟೆಡ್ ಸಬ್ಸ್ಟೆನ್ಸ್ಗಳು ಆ್ಯಡ್ ಆಗುತ್ತೆ. This particular process is called ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್. ಸಾರಿ, ಇಲ್ಲಿಗೆ ಬರೋದು ಇವಾಗ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆಯಿತು. ಇದು ಟ್ಯೂಬ್ಯುಲಾರ್ ಸೆಕ್ರೀಷನ್ ಅಂತ ಹೇಳ್ತೀವಿ. ಟ್ಯೂಬ್ಯುಲಾರ್ ಸೆಕ್ರೀಷನ್. ಈಗ ಸಿಂಪಲ್ ಆಗಿ ಹೇಳೋಣ, ಹೇಗೆ ಯೂರಿನ್ ಫಾರ್ಮ್ ಆಗುತ್ತೆ. ಯೂರಿನ್ ಈಸ್ ಫಾರ್ಮ್ಡ್ ಬೈ 3 steps, 3 ಸ್ಟೆಪ್ಸ್ಗಳ ಮುಖಾಂತರ. ಒನ್ ಈಸ್ ಗ್ಲಾಮೆರುಲಾರ್ ಫಿಲ್ಟ್ರೇಷನ್. That's the first thing. And second one is selective reabsorption. That takes place in renal tubule. And third one is tubular secretion. Finally the urine is formed and moving towards the collecting duct. Illige urine agutte, collecting duct ge move agutte, and all the collecting ducts they connected to renal pelvis, and finally the renal pelvis that forms a ureter form agutte and that connects to a urinary bladder connect agutte where the urine is stored temporarily. Understood? So this is the question and these are the answer. Name the organs present in the excretory system of human. A pair of kidney, a pair of ureters, a urinary bladder, a urethra. If you want you can write other parts just like aorta, inferior vena cava, renal artery, ಅದೆಲ್ಲ ನೀವು ಮೆನ್ಷನ್ ಮಾಡ್ಬೋದು, ಬಟ್ ಆರ್ಗನ್ಸ್ ಕೇಳಿರೋದು ಅವರು. ನೆಕ್ಸ್ಟ್ ಇಲ್ಲಿಗೆ ಬಂದಾಗ how urine is being produced from the body, ಹೇಗೆ ಪ್ರೊಡ್ಯೂಸ್ ಆಗುತ್ತೆ. You know that urine is being produced from the kidney with the help of filtrating units are called nephron. Nephrons have 2 parts. One is Malpighian body and the renal tubule. Malpighian body contain Bowman's capsule and glomerulus. Okay,
ಈಗ ಇಲ್ಲಿಗೆ ಬಂದರೆ, ಸೊ ಯೂರಿನ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ 3 ಸ್ಟೆಪ್ಸ್, 3 ಸ್ಟೆಪ್ಪಲ್ಲಿ ಆಗುತ್ತೆ. ಗ್ಲಾಮೆರುಲರ್ ಫಿಲ್ಟ್ರೇಷನ್, ಒನ್ಸ್ ದ ಬ್ಲಡ್ ಕಮ್ಸ್ ಇನ್ ಟು ದ ಗ್ಲಾಮೆರುಲಸ್ ಇನ್ ಎ ಫೋರ್ಸ್ ದಟ್ ಗೆಟ್ ಡಿಫ್ಯೂಸಸ್ ವಿತ್ ದ ಬೌಮನ್ಸ್ ಕ್ಯಾಪ್ಸ್ಯೂಲ್. ಬೌಮನ್ಸ್ ಕ್ಯಾಪ್ಸ್ಯೂಲ್ ಜೊತೆ ಏನಾಗುತ್ತೆ, ಡಿಫ್ಯೂಸ್ ಆಗುತ್ತೆ. And that fluid present inside the Bowman's capsule is called filtrate. This filtrate contain lot of essential element as well. ಅದರಲ್ಲಿ ಕೆಲವು ಎಸೆನ್ಷಿಯಲ್ ಎಲಿಮೆಂಟ್ ಕೂಡ ಇರುತ್ತೆ. ಸೊ ದೀಸ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆರ್ ಬೀಂಗ್ reabsorbed from our blood capillaries, from the renal tubule, like glucose, amino acids, water and electrolytes. So these are called selective reabsorption. Now the urine concentration is being more, ಜಾಸ್ತಿ ಆಗ್ತಾ ಇದೆ. So once it comes to the distal convoluted tubule, so some of the non-essential elements like urea and other substances are being added into the filtrate. Filtrate ke matte add ಆಗುತ್ತೆ. This is called tubular secretion. Now the filtrate becomes more concentrated and becomes urine, and that gets collected in the collecting duct and moving towards the ureter through the renal pelvis. That's it. Next question is here for you. Next, write 2 different ways in which glucose is oxidized to provide energy in human body. ನಮ್ಮ ಬಾಡಿಯಲ್ಲಿ ಎನರ್ಜಿಯನ್ನು ಪ್ರೊವೈಡ್ ಮಾಡೋದಕ್ಕೆ ಗ್ಲೂಕೋಸ್ 2 ರೀತಿಯಲ್ಲಿ ಆಕ್ಸಿಡೈಸ್ ಆಗುತ್ತೆ. ಸೊ ಯಾವ್ಯಾವ ಥರ ಆಕ್ಸಿಡೈಸ್ ಆಗುತ್ತೆ ನೋಡಬೇಕು. ರೈಟ್ ದ ಪ್ರಾಡಕ್ಟ್ ಫಾರ್ಮ್ಡ್ ಫ್ರಮ್ ಈಚ್ ಕೇಸ್. ಈ 2 ಕೇಸ್ಗಳಲ್ಲಿ ಯಾವ ಥರ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಬರೀಬೇಕು. ನೋಡಿ ಇಲ್ಲಿ, ರೈಟ್ 2 ಡಿಫ್ರೆಂಟ್ ವೇಸ್ ಆಫ್ ಗ್ಲೂಕೋಸ್ ಆಕ್ಸಿಡೈಸ್ ಟು ಪ್ರೊವೈಡ್ ಎನರ್ಜಿ. ಯಾವ್ಯಾವುದು 2 ವೇಸ್ಗಳು? ಅದನ್ನು ನಾವು ಮೋಡ್ಸ್ ಆಫ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಮೋಡ್ಸ್ ಆಫ್ ರೆಸ್ಪಿರೇಷನ್. ಇಟ್ ವಾಸ್ ಆಸ್ಕ್ಡ್ ಇನ್ 2019. ಸೊ ದೆರ್ ಆರ್ 2 ಮೋಡ್ಸ್ ಆಫ್ ರೆಸ್ಪಿರೇಷನ್ ದಟ್ ಅಕರ್ಸ್ ಇನ್ humans including all living organisms. Okay, ಯಾವ್ಯಾವುದು? One is aerobic respiration. Aerobic respiration ಒಂದು ಮೋಡ್ ಆಯಿತು. And second way of respiration is anaerobic respiration. ಇಷ್ಟು ಬರೆದ್ರೆ ಸಾಕು. ಇದ್ರ ಮುಂದೆ ನೀವೇನು ಬರಿಬೇಕಾಗತ್ತೆ? ಜಸ್ಟ್ ರೈಟ್ ದ ಪ್ರಾಡಕ್ಟ್, ದಾಟ್ಸ್ ಇಟ್. ನಾನು ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಬರಿತಾ ಇದ್ದೀನಿ. ಓಕೆ, ಯಾವ್ಯಾವ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ? ಏರೋಬಿಕ್ ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇದ್ದಾಗ ಆಗುತ್ತೆ. ದಟ್ ಟೇಕ್ಸ್ ಪ್ಲೇಸ್ ಇನ್ ಸೆಲ್ ಇನ್ಸೈಡ್ ದ ಮೈಟೋಕಾಂಡ್ರಿಯಾ. ಹಾಗಿದ್ರೆ ಯಾವ್ಯಾವ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ATP ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದೀಸ್ ಆರ್ ದ ಪ್ರಾಡಕ್ಟ್. ಅನೇರೋಬಿಕ್ ರೆಸ್ಪಿರೇಷನ್ನಲ್ಲಿ 2 ಡಿಫ್ರೆಂಟ್ ವೇಸಲ್ಲಿ ಫಾರ್ಮ್ ಆಗೋ ಪ್ರಾಡಕ್ಟ್ ಹೇಳಿದ್ದಾರೆ. ಅನೇರೋಬಿಕ್ ರೆಸ್ಪಿರೇಷನಲ್ಲಿ 2 ಥರ ಇರುತ್ತೆ. ಲ್ಯಾಕ್ ಆಫ್ ಆಕ್ಸಿಜನ್ ಒಂದು, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಒಂದು. ಆಬ್ಸೆನ್ಸ್ ಆಫ್ ಆಕ್ಸಿಜನ್ಗೆ ಬಂದಾಗ ವಿ ಕ್ಯಾನ್ ಅಬ್ಸರ್ವ್ ದಟ್ C2H5OH, ethyl alcohol, along with carbon dioxide. In the case of lack of oxygen that takes place in our muscles during vigorous exercise, that is called lactic acid. That's it. ಇದು 2 to 3 ಮಾರ್ಕ್ ಕ್ವಶನ್ ಅಷ್ಟೇ. ನಾವು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ ಅವ್ರು ಕೇಳ್ತಾ ಇಲ್ಲ. ಈಕ್ವೇಷನ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳೋ ಕ್ವಶನ್ನೇ ಬೇರೆ. ಅಲ್ಲಿ ಕೇಳಿದಾಗ ಯಾವ ಥರ ಕೇಳ್ತಾರೆ? ಎಕ್ಸ್ಪ್ಲೈನ್ ಏರೋಬಿಕ್ ರೆಸ್ಪಿರೇಷನ್ ವಿತ್ ಆನ್ ಈಕ್ವೇಷನ್ ಅಂತ ಕೇಳ್ತಾರೆ. ಇನ್ ಡೀಟೇಲ್ ಅಂತ ಕೇಳ್ತಾರೆ. ಅವಾಗ ಬರಿಬೇಕಾಗತ್ತೆ. ಆವಾಗ ನೀವು ಬರಿಬೇಕು ಏರೋಬಿಕ್ ರೆಸ್ಪಿರೇಷನ್ ಇಟ್ಸ್ ಎ ಮೋಡ್ ಆಫ್ ರೆಸ್ಪಿರೇಷನ್, ಸೊ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅವಾಗ ಈಕ್ವೇಷನ್ ಬರಿಬೇಕಾಗತ್ತೆ. ಆ ಈಕ್ವೇಷನನ್ನು ಬೇರೆ ಕ್ವೆಶನ್ ಕೇಳಿದ್ರೆ ಯಾವ ಥರ ಇರುತ್ತೆ ಅಂತ ನಾನು ಬರಿತಾ ಇರೋದು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಈಗ ಸ್ವಲ್ಪ ಮುಂದೆ ಬರೆದು ಏರೋಬಿಕ್ ರೆಸ್ಪಿರೇಷನಲ್ಲಿ ಯಾವ ಥರ ಇರುತ್ತೆ ಅಂತ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ನಾವು ಪ್ರಾಬಬಿಲಿಟಿ ಯಾವ ಥರ ಇರುತ್ತೆ ಅಂತ. ಸೊ ಏರೋಬಿಕ್ ರೆಸ್ಪಿರೇಷನ್ಗೆ ಬಂದಾಗ ನಿಮಗೆ ಈ ಕ್ವೆಶ್ಚನ್ ಬರೀಬೇಕಾಗಿರುತ್ತೆ. ಸೊ ಇಲ್ಲಿ ಗ್ಲೂಕೋಸ್ C6H12O6 ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅದು ಏರೋಬಿಕ್ ಆಗಿದೆ. ಸೊ ಏನಾಗ್ತಾ ಇದೆ? ದಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ATP, ರೈಟ್? ಆ್ಯಂಡ್ ಬೈ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ATP. ದಟ್ಸ್ ಇಟ್. ಓಕೆ, ಈ ಕ್ವೆಶನ್ ಬರ್ದು. ಸೊ ಅದೇ ಥರ ಅನೇರೋಬಿಕ್ಗೆ ಬಂದಾಗ, ಅನೇರೋಬಿಕ್ ರೆಸ್ಪಿರೇಷನ್ಗೆ ಬಂದಾಗ ಯು ಆರ್ ಜಸ್ಟ್ ರೈಟಿಂಗ್ ದ ಸೇಮ್ C6H12O6 ಪ್ಲಸ್, ನೋ ಪ್ಲಸ್ ಬಿಕಾಸ್ ಹಿಯರ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಆದರೆ ಇಲ್ಲಿ C2H5OH ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಲೆಸ್ ಅಮೌಂಟ್ ಆಫ್ ಎನರ್ಜಿ ಇಸ್ ಬೀಯಿಂಗ್ ಪ್ರೊಡ್ಯೂಸ್ಡ್. ದ್ಯಾಟ್ಸ್ ಇಟ್. ಸೊ ಹಾಗಾಗಿ ಇದು ಎಕ್ಸ್ಟ್ರಾ ಕ್ವಶನ್ ಕೇಳಿದಾಗ, ಬಟ್ ಈ ಕ್ವಶನ್ಗೆ ಇಷ್ಟೇ ಆನ್ಸರ್. ಯಾವತ್ತೋ ಸೈನ್ಸಲ್ಲಿ ಎಷ್ಟು ಕೇಳಿರ್ತಾರೆ ಅಷ್ಟೇ ಬರೀರಿ. ನೀವು ಅದಕ್ಕೆ ಎಕ್ಸ್ಟ್ರಾ ಬರೆಯೋಕೆ ಹೋದರೆ
ಇವ್ಯಾಲ್ಯೂಯೇಟ್ ಮಾಡೋರಿಗೂ ಕೂಡ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ಅವಾಗ ಅವರು ಎಂಟೈರ್ ಪ್ಯಾರಾಗ್ರಾಫ್ ಓದಲ್ಲ. ಓಕೆ, ನಾವು ಓದದೇ ಇದ್ದಾಗ ನಿಮ್ಮ ಪಾಯಿಂಟ್ ನೀವು ಏನು ಕನ್ವೆ ಮಾಡಬೇಕು ಅಂತಿರ್ತೀರಾ ಅದು ಲಾಸ್ಟ್ ಆಗುತ್ತೆ. ಹಾಗಾಗಿ ಜಸ್ಟ್ ರೈಟ್ 2 modes of or 2 different ways in which glucose oxidizes. They are called aerobic and anaerobic respiration. Aerobic respiration ನಲ್ಲಿ ಪ್ರೊಡ್ಯೂಸ್ ಆಗೋ ಪ್ರಾಡಕ್ಟ್ಗಳು ಯಾವ್ಯಾವುದು? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ATP. ಆ್ಯಂಡ್ ಅನೈರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗೋದು ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಬಂತು ಅಂತ ಹೇಳಿದ್ರೆ ಈಥೈಲ್ ಆಲ್ಕೋಹಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್, ಕಡಿಮೆ ಇದ್ದಾಗ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಬರೀಬೇಕು. ಓಕೆ, ನೌ let's discuss about another important question that was asked in 2019. Explain the ways in which glucose is broken down in the absence of oxygen. ಅವಾಗಲೇ ಹೇಳಿದೆ, absence of oxygen ಅಲ್ಲಿ ಅದನ್ನೇನಂತ ಹೇಳ್ತೀವಿ? This absence of oxygen is called anaerobic respiration. Anaerobic respiration. Anaerobic respiration. So next ಅದೇ anaerobic respiration ಗೆ ನಾವು fermentation ಅಂತ ಕೂಡ ಹೇಳ್ತೀವಿ. Fermentation that takes place in most of yeast and bacteria. ಎಕ್ಸಾಂಪಲ್ಗಳಿದು ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ಆಗೋದು. ಸೊ anaerobic respiration, it's a mode of respiration where glucose oxidizes or glucose broken down into, to produce the energy in the absence of oxygen. You can write it takes place in the absence of oxygen. In the absence of oxygen ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ಈ ಕ್ವೆಶನ್ ಬರಿಬೇಕು ಇವಾಗ, ಯಾವ ತರ ಅದು ಬ್ರೋಕನ್ ಡೌನ್ ಆಗುತ್ತೆ ಅಂತ ಹೇಳ್ಬಿಟ್ಟು. So as I have written previously, C6H12O6 is here and here there is no oxygen involved. So next being produced, ಏನು ಪ್ರೊಡ್ಯೂಸ್ ಆಗ್ತಾ ಇದೆ? C2H5OH plus carbon dioxide plus ATP. That's it. ಇಷ್ಟು ಬರೆದ್ರೆ ಸಾಕು. ಇದು ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಆಗೋದು. ಇನ್ನೊಂದು ಬರೀಬಹುದು ಲ್ಯಾಕ್ ಆಫ್ ಆಕ್ಸಿಜನ್ ಅಂತ. ದಟ್ ಯು ಕ್ಯಾನ್ ರೈಟ್ ಫಾರ್ ವಾಟ್? ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ಗೆ ಬರೀಬೇಕು. ಈಕ್ವೇಷನ್ ಕರೆಕ್ಟ್ ಆಗಿದೆಯಾ ನೋಡಬೇಕು. ಓಕೆ, ಇಲ್ಲಿ ನೆಕ್ಸ್ಟ್ ಅದೇ ಥರ ಇಲ್ಲೂ ಕೂಡ ಕರೆಕ್ಟ್ ಆಗಿದೆ. ಎಸ್. ಆ್ಯಂಡ್ ಫೈನಲಿ ವಿ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ರೈಟ್ 3 types of blood vessels. Give one important feature of each. 3 ಥರ ಬ್ಲಡ್ ವೆಸಲ್ಸ್ಗಳಿದೆ. ಆ 3 ಬ್ಲಡ್ ವೆಸಲ್ಸ್ಗಳಲ್ಲಿ ಒಂದೊಂದು ಫೀಚರ್ನ ಬರೀಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಆರ್ ದ 3 different types of blood vessels present in our body? They are called arteries, veins and capillaries. Okay, now ಅಬ್ಸರ್ವ್ ಮಾಡಿ. ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಇಲ್ಲಿ ಬೇರೆ ಥರ ಕ್ವಶನ್ ಆಗಿರೋದ್ರಿಂದ ಅದನ್ನು ನಾನು ಮತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜಸ್ಟ್ ರಿಮೆಂಬರ್ ದಟ್ ಇಟ್ ಕ್ಯಾರೀಸ್ blood away from the heart into the heart. Arteries have thick and elastic walls and they have narrower actually, and you can observe thin walls, and they are non-elastic. These are elastic in nature. There are no valves. Here valves are present to prevent the backward flow of blood. Blood flows with a force and without any force. When it comes to capillaries, you can observe here. ಇದು ಎಲ್ಲಿಂದ ಎಲ್ಲಿಗೆ ಬ್ಲಡನ್ನು ಕ್ಯಾರಿ ಮಾಡ್ತಾ ಇದೆ ಅಂತ ನೀವು ಫಸ್ಟ್ ಬರಿತಾ ಇದ್ದೀರಾ. ಹಾಗಾಗಿ ಯು ಕ್ಯಾನ್ ಅಬ್ಸರ್ವ್ ದೀಸ್ ಕ್ಯಾಪಿಲರೀಸ್ ಕ್ಯಾರಿ ಬ್ಲಡ್, ಓಕೆ, ಫ್ರಮ್ ಆರ್ಟರೀಸ್ ಆ್ಯಂಡ್ ವೇನ್ಸ್ ಟು ದ ಡಿಫ್ರೆಂಟ್ ಸೆಲ್ಸ್. ಯು ಕ್ಯಾನ್ ಸೇ ಟು ದ ಸೆಲ್ಸ್. ನಮ್ಮ ಎಲ್ಲ ಸೆಲ್ಸ್ಗಳಿಗೆ ಅಂದರೆ ತುಂಬ ಚಿಕ್ಕದಾಗಿರುತ್ತೆ. ಇದು ವೆರಿ ವೆರಿ ಸ್ಮಾಲ್ ಆ್ಯಂಡ್ ನ್ಯಾರೋವರ್. ದಾಟ್ಸ್ ವೈ ಯು ಕ್ಯಾನ್ ಅಬ್ಸರ್ವ್ ದಟ್ ಇನ್ಸೈಡ್ ಅವರ್ ಐಬಾಲ್ ಆಸ್ ವೆಲ್. ನಮ್ಮ ಐಬಾಲಲ್ಲಿ ಸ್ಕ್ಲೀರ ಇದೆಯಲ್ಲ ವೈಟ್ ಕಲರಲ್ಲಿ, there you can observe the very very small blood vessels. They are called capillaries. ತುಂಬಾನೇ ಚಿಕ್ಕದಾಗಿರುತ್ತೆ. ಓಕೆ, they carry blood to the ಸೆಲ್ಸ್ಗಳಿಗೆ ಕ್ಯಾರಿ ಮಾಡುತ್ತೆ. ಆ್ಯಂಡ್ ಯು ನೋ ದೇ ಆರ್ ಕಂಪ್ಯಾರಿಟಿವ್ಲಿ ಥಿನ್ ವಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ವೆನ್ ಇಟ್ ಕಮ್ ಟು ದ ಕ್ಯಾಪಿಲರೀಸ್ ದೇ ಆರ್ ವೆರಿ ನ್ಯಾರೋವರ್. ಇದು ತುಂಬಾನೇ ನ್ಯಾರೋ ಆಗಿರುತ್ತೆ, ಅಂದರೆ ತುಂಬಾನೇ ವೆರಿ ಸ್ಮಾಲ್ ಯು ಕ್ಯಾನ್ ಸೇ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ವಾಲ್ವ್ಸ್, ಹಿಯರ್ ನೋ ವಾಲ್ವ್ಸ್. ವ್ಯಾಲ್ವ್ಸ್ ಆರ್ ಆಬ್ಸೆಂಟ್ ಯು ಕ್ಯಾನ್ ಸೇ. ವ್ಯಾಲ್ವ್ಸ್ ಅಂದರೆ ಕವಾಟಗಳು ಅಂತ ಏನಿರುತ್ತೆ ಅದು ಇರೋದಿಲ್ಲ. ಆ್ಯಂಡ್ ಬ್ಲಡ್ ಫ್ಲೋಸ್ ಆ್ಯಂಡ್ ಹಿಯರ್ ನೋ ಪ್ರೆಷರ್, ನೋ ವಾಟ್ ಈಸ್ ದಟ್ ಫೋರ್ಸ್, ನೋ ಫೋರ್ಸ್.
ಸೊ ಎನಿ ಒನ್ ಫೀಚರ್ ಯು ಹ್ಯಾವ್ ಟು ರೈಟ್. ಎಲ್ಲ ಮೂರಕ್ಕೂ ಇರೋ ಒಂದೊಂದು ಫೀಚರ್ಗಳು ಬರೆಯುವಾಗ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಸಾಕು. ಈ ಥರ ಟೇಬಲ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಆರ್ಟ್ರೀಸ್. ಸೊ ಆರ್ಟ್ರೀಸ್ ಆರ್ ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಅಂತ ಬರೆದು, ಆ್ಯಂಡ್ ದೇ ಆರ್ ಯೂಶುವಲಿ ಹ್ಯಾವಿಂಗ್ ಥಿಕ್ ವಾಲ್ಸ್, ಇಲಾಸ್ಟಿಕ್ ವಾಲ್ಸ್ ಆ್ಯಂಡ್ ವಿತೌಟ್ ವಾಲ್ವ್ಸ್. ಅದರಲ್ಲಿ ಯಾವುದೇ ಥರ ವ್ಯಾಲ್ವ್ಸ್ಗಳು ಇರೋದಿಲ್ಲ ಅಂತ ಬರೀತೀರಾ. ಅದರ ಮುಂಭಾಗದಲ್ಲಿ ಒಂದೊಂದು ಫೀಚರ್ಗಳು ಬರ್ಕೊಂಡು ಹೋಗೋದು. ಓಕೆ, ಸೊ ದ್ಯಾಟ್ ಈಸ್ ದ ಕ್ವೆಶನ್ ಅಂಡ್ ಆನ್ಸರ್. 2019 they have asked one more question. It's indirect question. Just observe the question carefully. A student is observing temporary mount of leaf peel under a microscope. ಒಂದು ಲೀಫ್ ಪೀಲ್ ಅನ್ನ ಮೈಕ್ರೋಸ್ಕೋಪ್ ಕೆಳಭಾಗದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಡ್ರಾ ಎ ಲೇಬಲ್ಡ್ ಡಯಾಗ್ರಾಮ್ ಆಫ್ ದಿ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟಾ ಆಸ್ ಸೀನ್ ಅಂಡರ್ ದ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಅಲ್ಲಿ ಇರೋ ತರಾನೇ ನಾವು ಒಂದು ಸ್ಟೊಮ್ಯಾಟೋ ಸ್ಟ್ರಕ್ಚರ್ನ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಯು ನೋ ದಟ್ ದೇರ್ ಆರ್ ಟೂ ಡಯಾಗ್ರಾಮ್ಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಒನ್ ಇಸ್ ಓಪನ್ ಸ್ಟೊಮ್ಯಾಟಾ ಅಂಡ್ ಸೆಕೆಂಡ್ ಒನ್ ಇಸ್ ಕ್ಲೋಸ್ ಸ್ಟೊಮ್ಯಾಟಾ. ಸೊ ಓಪನ್ ಸ್ಟೊಮ್ಯಾಟಾ ಅಂತ ಹೇಳಿದ್ರೆ, ಎಸ್ ಯು ನೋ ದ್ಯಾಟ್, ಬರೆಯುವಾಗ ನಾವು ಒಂದು ಬರೆದ್ರೆ ಸಾಕಾಗತ್ತೆ ಇಲ್ಲಿ. ಓಕೆ, ಸೊ ದೀಸ್ ಆರ್ ದ ಟೂ ಬೀನ್ ಶೇಪ್ಡ್ ಗಾರ್ಡ್ ಸೆಲ್. ಒಂದು ಸ್ವಲ್ಪ ದೊಡ್ಡದಾಯಿತು, ಹಾಗಾಗಿ ಚಿಕ್ಕದೇ ಬರೆಯೋಣ. ಬೀನ್ ಶೇಪ್ಡ್ ಗಾರ್ಡ್ ಸೆಲ್ಸ್ ಬರೆದಿದ್ದೀವಿ. ಆ್ಯಂಡ್ ದೇರ್ ಯು ಕ್ಯಾನ್ ಅಬ್ಸರ್ವ್ ವ್ಯಾಕ್ಯೂಲ್. ಸೊ ಇಲ್ಲಿ ಇನ್ನರ್ ವಾಲ್ಸ್ ಆರ್ thicker when compared to the walls which are present away. Okay, so this is the stomatal pore, and you can mention few of the cells here. These are called chloroplasts. Andre guard cells are living, right? Adu yak living agide anta helidre because of the presence of nucleus and the living protoplasm along with chloroplasts. Next, idra sutta ನೀವು ಏನು ಮಾಡಬೇಕಾಗುತ್ತೆ? Yes, you have to write the subsidiary cells. So ಅವರು ಡೈರೆಕ್ಟ್ ಆಗಿ ಟೊಮ್ಯಾಟೊ ಸ್ಟ್ರಕ್ಚರ್ ಬರೀರಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತರ ಕೇಳ್ತಾ ಇದ್ದಾರೆ. ಲೇಬಲ್ ಮಾಡ್ತೀರಾ. ಸೊ ದೀಸ್ ಆರ್ ಕಾಲ್ಡ್ ಸಬ್ಸಿಡಿಯರಿ ಸೆಲ್ಸ್. ಓಕೆ, ಅಂಡ್ ದಿಸ್ ಒನ್ ಈಸ್ ಟೂ ಬೀನ್ ಶೇಪ್ಡ್ ಗಾರ್ಡ್ ಸೆಲ್ಸ್. ದೀಸ್ ಆರ್ ದ ಗಾರ್ಡ್ ಸೆಲ್ಸ್. And inside the guard cell you can observe chloroplasts and nucleus vacuole. And this is the stomatal pore. You can write stomatal pore. Understood? Very simple diagram. Next question is here. The rate of breathing in aquatic animals is much faster than that seen in terrestrial organism. 2020 ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಕೇಳಿರೋದು. ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಆಲ್ರೆಡಿ ಇದು ಡಿಸ್ಕಸ್ ಆಗಿದೆ. ಬಟ್ ಯಾಕೆ ಅಂತ ಕೇಳ್ತಾ ಇದ್ದಾರೆ ಅವರು. ಡಿಫರೆನ್ಸ್ ಗೊತ್ತು ನಮಗೆ. ಇನ್ ಅಕ್ವಾಟಿಕ್ ಅನಿಮಲ್ಸ್ ದ ರೇಟ್ ಆಫ್ ಬ್ರೀದಿಂಗ್ ಇಸ್ ಫಾಸ್ಟರ್ ಅಂಡ್ ಮೋರ್ ವೆನ್ ಕಂಪೇರ್ಡ್ ಟು ದ ಟೆರೆಸ್ಟ್ರಿಯಲ್ ಅನಿಮಲ್ಸ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. Because you know that, so water contains less amount of okay oxygen, one, and that oxygen present in the form of what? In the form of dissolved state. ಈ oxygen dissolved state ಅಲ್ಲಿ ಇರುತ್ತೆ. To get that oxygen which is present in water which is dissolved, they need to breathe more and more. ಅದು ಜಾಸ್ತಿ ಉಸಿರಾಡಬೇಕಾಗುತ್ತೆ. That's the reason. When it comes to terrestrial organism, they have plenty of oxygen, right, in the atmosphere which is in free form ಅಲ್ಲಿ ಇರುತ್ತೆ. They need to breathe slower when compared to them. ನಾವು ಎಷ್ಟು ಸಲ ಬ್ರೀತ್ ಮಾಡ್ತೀವಿ ಅಂತ ಗೊತ್ತಿದೆಯಲ್ವಾ? Our breathing rate is nearly about 15 to 17 times per minute. That's it. Simple question. And these are like justify ಅಂತ ಕೇಳೋದು. The body temperature of frogs and lizards depend on the temperature in the environment. Justify. Remember the 5 different types of organisms in vertebrates. ಅಲ್ಲಿ 5 ಕ್ಲಾಸಸ್ಗಳು ಬರುತ್ತೆ. ಆ 5 ಕ್ಲಾಸಸ್ಗಳನ್ನು ತಿಳ್ಕೊಬೇಕು ಇವಾಗ. ಒನ್ ಈಸ್ ಫಸ್ಟ್ ಫಿಶಸ್ ಬರುತ್ತೆ. ಫಿಶಸ್ ಅಂತ ಹೇಳ್ತೀವಿ. ಆಂಫಿಬಿಯನ್ಸ್, ರೆಪ್ಟೈಲ್ಸ್. ಇದೆಲ್ಲ ಆನ್ಸರ್ ಆಕ್ಚುಲಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಬರಿಬೇಕು ಅಂತ. ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್ ಅಂತ ಇರುತ್ತೆ. ಮ್ಯಾಮಲ್ಸ್ ಇಲ್ಲಿ ವೆನ್ ಇಟ್ ಕಮ್ಸ್ ಟು ಚೇಂಬರ್ಸ್ ಆಫ್ ಹಾರ್ಟ್ ಬಂದಾಗ ಇಲ್ಲಿ ಫಿಶಸ್ ಹ್ಯಾವಿಂಗ್ ಓನ್ಲಿ 2 chambers, amphibians and reptiles having 3 chambers,
aves and mammals having 4 chambers in their heart. Okay. In case of fishes, amphibians and reptiles, there is a mixing up of oxygenated and deoxygenated blood. ಇವುಗಳಲ್ಲಿ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಸೊ ದ್ಯಾಟ್ they are not able to change their, they are not able to maintain the constant body temperature. Okay, so do not have constant body temperature. But when it comes to aves and mammals, they have 4 chambers in their heart. A heart alli 4 chambers ಗಳಿರುತ್ತೆ, where there is no mixing up of oxygenated and deoxygenated blood. Efficient ಆಗಿ ಇಲ್ಲಿ blood supply ಆಗುತ್ತೆ. They have an ability to maintain their body temperature. They have constant body temperature. So now read the statement again. The body temperature of frogs and lizards. Frogs comes under amphibians. Lizard comes under reptiles. They have 3 chambers in their heart. Okay. Depend on the temperature in the environment. Environment temperature ಯಾವ ಥರ ಇರುತ್ತೋ ಆ ಥರ ಏನಾಗಿರುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಸೇ ಬೋತ್ frogs and lizards are poikilotherms. Poikilotherms ಅಂತ ಹೇಳಿದ್ರೆ they are cold-blooded animals. Okay na? And you can say they have 3-chambered hearts. They have 3-chambered heart. Okay, and it leads to mixing up of what? Both oxygenated and deoxygenated blood. Both oxygenated and deoxygenated blood. So this will never maintains the constant body temperature. ಇದು ಮೇಂಟೈನ್ ಮಾಡಲ್ಲ. ಸೊ ಬರೆಯುವಾಗ ಈ ತರ ಬರಿಬೇಕಾಗಿರುತ್ತೆ. So both frogs and lizards are usually poikilotherms. They're also called cold-blooded animals, and they have 3-chambered heart, and there is a mixing up of both oxygenated and deoxygenated blood. Hence they are not able to maintain the constant body temperature. Their body temperature depends on the surrounding temperature. That's the answer. Now when it comes to the next question, draw the diagram showing the schematic sectional view of human heart and label the following parts. Human heart diagram na direct ಆಗಿ ಕೇಳಿದರೆ State Board Karnataka 2020. Okay, and they are asking to label aorta and pulmonary veins. So the heart diagram is very simple, you know that. First draw the outer structure by making some depressions like this. Okay, after that it's a diagrammatic, not schematic. Remember that. And we are writing the aorta here. Okay, then write this is superior and inferior vena cava. Now start to write the internal structure. Okay, so this portion is completed. Now when it comes to the left part, now write the vein here and there. That's it. If you want, you can write these structures. See, heart structure ತುಂಬಾ ಈಸಿ ಇದೆ, ನೀವು ಬರಿಬಹುದು. ಅದ್ರ ಜೊತೆಗೆ ಇಲ್ಲಿ ಅವ್ರು ಕೇಳಿರೋದು ಯಾವುದು? One is aorta, the largest artery, and second one is pulmonary veins. These are pulmonary veins. Understood? Okay, this is for 3 to 4 marks. And the next question is here. Repeated question, that's why I've added the diagram here. Draw a neat label diagram of the stomata, direct question, or draw the diagram showing the opened stomata. Open stomata baribeku. Label the following parts in the guard cells and stomatal port. So this is the stomata. They have given in your textbook as well. They are asking only 2 label here. So one is guard cell, right? And second one is stomatal pore.
stomatal 4. That's it. Okay, very simple question. And next question, it's a applied question. ಕ್ವಶನ್ ಅನ್ನು ಓದಿ ಜನರಲೈಸ್ ಮಾಡಿ ಅರ್ಥ ಮಾಡ್ಕೊಂಡು ಬರೀಬೇಕು ನಾವು. ಯಾವ ತರ? ಡಯಾಗ್ರಾಮ್ಸ್ ಗಿವನ್ ಬಿಲೋ ರೆಪ್ರೆಸೆಂಟ್ ಹಾರ್ಟ್ ಆಫ್ 3 ಡಿಫರೆಂಟ್ ಅನಿಮಲ್ಸ್. 3 ಅನಿಮಲ್ಸ್ಗಳ ಹಾರ್ಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಬ್ಸರ್ವ್ ಇಟ್ ಅಂಡ್ ಆನ್ಸರ್ ದ ಕ್ವಶನ್. ಅಬ್ಸರ್ವ್ ಮಾಡಿ ಈ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ. ಏನು ಕ್ವಶನ್ ಇದು? ಅಮಾಂಗ್ ದೀಸ್ ವಿಚ್ ಹಾರ್ಟ್ ಈಸ್ ಹೆಲ್ಪ್ಫುಲ್ ಟು ದ ಅನಿಮಲ್ ದಟ್ ರಿಕ್ವೈರ್ ಮೋರ್ ಎನರ್ಜಿ. ಮೋರ್ ಎನರ್ಜಿ ಸಿಗೋದು ಯಾವಾಗ ಅಂತ ಹೇಳಿದ್ರೆ when oxygens and carbon dioxide are efficiently get separated. Oxygen efficient ಆಗಿ ಸಪ್ಲೈ ಆದಾಗ, ಆಕ್ಸಿಜನ್ ಎಫಿಷಿಯೆಂಟ್ ಆಗಿ ಸಪ್ಲೈ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಡಬಲ್ ಸರ್ಕ್ಯುಲೇಷನ್ ಅಲ್ಲಿ. ಡಬಲ್ ಸರ್ಕ್ಯುಲೇಷನ್ ದಟ್ ಅಕರ್ಸ್ ಓನ್ಲಿ ಇನ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. Birds and mammals are having 4 chambered heart. Hence, this particular heart is having that able to produce more energy just by supplying oxygen. ನೋಡಿ ಇವಾಗ ಇಲ್ಲಿ ಫಸ್ಟ್ ಒನ್ ಏನಿದೆ, 3 ಹಾರ್ಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಹಾರ್ಟ್ ಆಫ್ ಫಿಶ್ ಯು ಕ್ಯಾನ್ ಸೇ. ಹೇಗೆ ಹೇಳ್ತೀರಾ ಸರ್? ಬಿಕಾಸ್ ಫಿಶ್ is having only 2 chambered heart. One is atrium and second one is ventricle. So there is a mixing up of both oxygenated and deoxygenated blood. And this particular heart is present in aves and mammals. Aves and mammals ಅಲ್ಲಿ ಇರುತ್ತೆ. ಸಾರಿ, aves and mammals. And 4 chambers ಅಂತ ಹೇಳ್ಬೋದು. There is no mixing up of oxygenated and deoxygenated blood. And when it comes to this one, this particular heart present in amphibians and reptiles. Reptiles ಗಳಲ್ಲಿ ಇರುತ್ತೆ. You can observe there are 2 atria and only one ventricle. So though they are having 2 atria, only one ventricle is there, so automatically they get mixed. Eradu kuda mix agutte, oxygenated ಮತ್ತೆ deoxygenated. So among these, which heart is helpful to the animals that require more energy? So second heart, which is present in aves and mammals, having 4 chamber, that is very helpful to the animals to provide more energy. ಯಾಕೆ ಅಂತ ಹೇಳಿದ್ರೆ there is no mixing up of oxygenated and deoxygenated blood that maintains constant body temperature. They are called homeothermic animals or warm-blooded animals. Understood? And that provides more energy when compared to other organisms. Next, 2019 Karnataka State Board ಅಲ್ಲಿ ಕೇಳಿರೋದು, how is oxygen rich blood from the lungs supplied to all the cells in the human body? ಇಂಡೈರೆಕ್ಟ್ ಆಗಿ ಪಾತ್ವೆಯನ್ನ ಕೇಳ್ತಾ ಇದ್ದಾರೆ. ಓಕೆ, ಈಗ ಲಂಗ್ಸ್ ಇಂದ ಏನಾಗ್ತಾ ಇದೆ, ಆಕ್ಸಿನೇಟೆಡ್ ಬ್ಲಡ್ ಬರ್ತಾ ಇದೆ. ಸೊ ದ ಆಕ್ಸಿನೇಟೆಡ್ ಬ್ಲಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಲಂಗ್ಸ್, ದಟ್ ಈಸ್ ಟ್ರಾವೆಲಿಂಗ್ ಟುವರ್ಡ್ಸ್ ದ ಹಾರ್ಟ್ಗೆ ಹೋಗ್ತಾ ಇದೆ. ಓಕೆನಾ? ಅದರಲ್ಲೂ ಕೂಡ ಯಾವುದಕ್ಕೆ? ಲೆಫ್ಟ್ ಏಟ್ರಿಯಂ ಅಂತ ಹೇಳ್ತೀವಿ. ಥ್ರೂ the pulmonary veins, then automatically that goes to the left ventricle, and finally once the left ventricle contracts, that supplies to each and every part of the body through the aorta ಮುಖಾಂತರ ಏನಾಗುತ್ತೆ, ಎಲ್ಲ ಪಾರ್ಟ್ಸ್ ಗಳಿಗೂ ಹೋಗುತ್ತೆ. And finally through the blood capillaries it moves towards each and every part of the body. I'm just writing here capillaries. Okay, first explain ಮಾಡಿ. Okay, so the blood which is get oxygenized or oxidized, you can say, becomes oxygen rich blood from the lungs that travel towards the heart through the pulmonary veins. Once it enters the pulmonary veins, to the left atrium, that it travels towards the left ventricle through the bicuspid valve. Once the ventricle contracts, this oxygenated blood travel towards each and every part of the body through the aorta. First explain ಮಾಡಿ ಆಮೇಲೆ ಇದನ್ನ ಸ್ಕಿಮ್ಯಾಟಿಕ್ ಬರೀಬೇಕು. Next, how are the products of photosynthesis from the leaves get transported to all parts of the body? This is called, ಈಗ ಸೆಕೆಂಡ್ ಒನ್ ಏನು ಹೇಳ್ತಾ ಇದ್ದೀವಿ, this is about translocation. Translocation ಅಂತ ಹೇಳಿದ್ರೆ ಏನು? The process of transportation of food which is being produced from the leaves to the different part of the body through the phloem is called translocation. First definition bariri. Okay na?
So what's that? Transport of organic substances, transport of organic soluble substances through the phloem, ಒಂದು ಓಕೆನಾ. ಸೊ ಇದಕ್ಕೆ ನಾವೇನು ಹೇಳ್ತೀವಿ? ಟ್ರಾನ್ಸ್ಲೊಕೇಶನ್ ಆರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ರಿಕ್ವೈರ್ಸ್ ಎನರ್ಜಿ. ಸೊ ಅದೇನಾಗುತ್ತೆ? ATP ನ ರಿಕ್ವೈರ್ ಮಾಡ್ಕೊಳ್ಳುತ್ತೆ. ಅಂಡ್ ಆಲ್ಸೋ ದಟ್ ಟ್ರಾವೆಲ್ ಟುವರ್ಡ್ಸ್ ದ ಫ್ಲೋಯಮ್ ಅಂಡ್ ಥ್ರೂ ದ ಸ್ಯೂ ಟ್ಯೂಬ್ಸ್. ಈಗ ಫ್ಲೋಯಮ್ ಮುಖಾಂತರ ಅದು ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ 4 ಕಾಂಪೊನೆಂಟ್ಸ್ಗಳಿರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಫ್ಲೋಯಮ್ ಅಲ್ಲಿ ಯಾವ್ಯಾವ್ದಿರುತ್ತೆ? ಜಸ್ಟ್ ರಿಮೆಂಬರ್ ದಟ್: phloem parenchyma, phloem fibers, sieve tubes and companion cells. So the food is always traveling through the sieve tubes, which is controlled by the companion cell having the nucleus. Sieve tube alli nucleus irodilla, but companion cell alli nucleus irutte. ಹಾಗಾಗಿ sieve tube ಅನ್ನು ಕಂಟ್ರೋಲ್ ಮಾಡೋದು ಯಾರು? ಕಂಪ್ಯಾನಿಯನ್ ಸೆಲ್ಗಳು. ಸೊ ವಿತ್ ದ ಹೆಲ್ಪ್ ಆಫ್ ದ ಆಸ್ಮ್ಯಾಟಿಕ್ ಪ್ರೆಷರ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದ sieve tubes, so that will be traveled by using the ATP. So with the help of osmotic pressure, so the food gets traveled. I will repeat that. It is also called source to sink ಅಂತ ಹೇಳ್ತೀವಿ. ಏನಂತ ಹೇಳ್ಬೋದು? source to sink ಅಂತ. source ಅಂತ ಹೇಳಿದ್ರೆ the where the food is being produced, leaves ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. sink ಅಂತ ಹೇಳಿದ್ರೆ the non photosynthetic part like stem and the root, ಅಲ್ಲಿಗೆ ಹೋಗ್ಬೇಕು. ಇವಾಗ ಯಾವ್ದ್ರ ಮುಖಾಂತರ ಹೋಗುತ್ತೆ? Yes, that is traveling through the phloem. This process of transportation of the organic soluble substances from the source to sink through the phloem is called translocation. Now, if they want to transport the soluble substances, they need energy and they are obtaining that in the form of ATP. Energy requirement ಆಗ್ತಾ ಇದೆ. And also with the help of osmotic pressure, they can transport. ಅದು osmotic pressure ಏನಾಗುತ್ತೆ? ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. And the movement of the food substances in the phloem, that is controlled by the companion cell. ಅದು ಕಂಪ್ಯಾನಿಯನ್ ಸೆಲ್ಗಳ ಮುಖಾಂತರ ಅದೇನಾಗ್ತಾ ಇರುತ್ತೆ? ಕಂಟ್ರೋಲ್ ಆಗ್ತಾ ಇರುತ್ತೆ. ಸೊ ದೀಸ್ ಆರ್ ದ ಕ್ವಶನ್ಸ್ ವಿ ಹ್ಯಾವ್ ಡಿಸ್ಕಸ್. ನೋಡಿ ಎಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದೀವಿ. ಇದರ ಜೊತೆಗೆ ಫೋಟೋಸಿಂಥೆಸಿಸ್ ಮಿಸ್ ಆಗಿದೆ, ಅಲ್ಲಿ ಕ್ವಶನ್ಸ್ಗಳು ಕೇಳಿಲ್ಲ, ಬಟ್ ದೇ ಆರ್ ಇಂಪಾರ್ಟೆಂಟ್. ಎಸ್ಪೆಷಲಿ ಇನ್ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಕಾಮನ್ ಆಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎನ್ಯೂಮರೇಟ್ the what is that events of photosynthesis, equation of photosynthesis ಅನ್ನ ಕೇಳ್ತಾರೆ. ಅದನ್ನ ಬಿಟ್ರೆ ಇನ್ ಎಲ್ಲ ಟಾಪಿಕ್ಗಳು ಇಲ್ಲಿ ಕವರ್ ಆಗಿದೆ. ಯಾವ ಕ್ವಶನ್ಸ್ಗಳು ಇಲ್ಲಿ ಕವರ್ ಆಗಿಲ್ಲ ಅದನ್ನ ನೀವು ಬೇಕಿದ್ರೆ ಕಮೆಂಟ್ ಅಲ್ಲಿ ಕ್ವಶನ್ಸ್ಗಳನ್ನ ಕೇಳಬಹುದು. ಓಕೆನಾ? ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.